ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೂ ಕೂಡ ಲೈನ್ಸ್ ಕರಿಯರ್ ಅಕಾಡೆಮಿಗೆ ಸ್ವಾಗತವನ್ನು ಕೊಡ್ತಾ, ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ಈಗಾಗಲೇ ಹಿಂದಿನ ಎರಡು ವಿಡಿಯೋಗಳಲ್ಲಿ ಯಾವುದ್ರ ಬಗ್ಗೆ ತಿಳ್ಕೊಂಡಿದ್ದೀವಪ್ಪ ಅಂತಂದ್ರೆ ಕ್ವಶನ್ ಪೇಪರನ್ನು ಯಾವ ಥರನಾಗಿ ಅನಾಲಿಸಿಸ್ ಮಾಡಬೇಕು, ಪ್ರಶ್ನೆ ಪತ್ರಿಕೆಯನ್ನು ಯಾವ ಥರನಾಗಿ ನಾವು ಬಿಡಿಸಬೇಕು ಅನ್ನೋದ್ರ ಬಗ್ಗೆ ಸವಿವರವಾದ ಮಾಹಿತಿಯನ್ನು ತಿಳಿಸಿಕೊಡುವಂಥ ಒಂದು ಪುಟ್ಟ ಪ್ರಯತ್ನವನ್ನು ನಾವು ಮಾಡ್ತಿದ್ದೀವಿ. ಇದಕ್ಕೆ ತಮ್ಮೆಲ್ಲರೂ ಬೆಂಬಲವನ್ನು ಸೂಚಿಸ್ತಿದ್ದೀರಿ. ತಮಗೆಲ್ಲರಿಗೂ ಕೂಡ ಕೃತಜ್ಞತೆಗಳನ್ನು ಹೇಳ್ತಾ, ಆತ್ಮೀಯ ಸ್ಪರ್ಧಾರ್ಥಿಗಳೇ, ನಾವು ಇವತ್ತಿನ ದಿನ ಅದೇ ಪ್ರಶ್ನೆ ಪತ್ರಿಕೆ ಸರಣಿಯ 3ನೇ ವಿಡಿಯೋವನ್ನು ನಾವು ಇವತ್ತು ಮುಂದುವರಿಸೋಣ. ಇಲ್ಲಿವರೆಗೆ ನಾವು 16 ಪ್ರಶ್ನೆಗಳನ್ನು ಬಿಡಿಸುವುದರ ಮೂಲಕ ಆ 16 ಪ್ರಶ್ನೆಗಳಿಗೆ ಎಷ್ಟು ಆಪ್ಷನ್ಸ್ಗಳಿರ್ತಾವೋ ಅದೇ ಥರನಾಗಿ ಆ ಸುತ್ತಮುತ್ತಲಿನ ಪ್ರಶ್ನೆ ಪತ್ರಿಕೆ ಸುತ್ತಮುತ್ತಲಿನ ಯಾವ ಥರ ಸೋರ್ಸನ್ನು ನಾವು ಕಲೆಕ್ಟ್ ಮಾಡ್ಕೊಳ್ಬೇಕು ಅನ್ನುವಂಥ ಮಾಹಿತಿಯನ್ನು ನಾವು ಈಗಾಗಲೇ ಸ್ವಲ್ಪ ತಿಳ್ಕೊಂಡಿದ್ದೀವಿ. ಇವತ್ತಿನ ನಾವು ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ತಿಳ್ಕೊಂಡಪ್ಪ ಅಂತಂದ್ರೆ ಅದೇ ಪ್ರಶ್ನೆ ಪತ್ರಿಕೆಯನ್ನು ಮುಂದುವರಿಸುವುದರ ಮೂಲಕ ಸಂಪೂರ್ಣವಾಗಿ ಈ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯನ್ನು ತಾವುಗಳು ಯಾವ ಥರ ಮಾಡಬೇಕು ಅನ್ನುವಂಥದ್ದನ್ನು ಸವಿವರವಾದ ಮಾಹಿತಿಯನ್ನು ನೀಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇದನ್ನು ಸ್ಟಾರ್ಟ್ ಮಾಡಿದ್ದೀವಿ. ತಾವೆಲ್ಲರೂ ಕೂಡ ಬೆಂಬಲವನ್ನು ಸೂಚಿಸಬೇಕು ಅನ್ನುವಂಥ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇವತ್ತಿನ ಈ ಪ್ರಶ್ನೆಯನ್ನು ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ನೋಡಿ, ಮೊದಲನೇ ನಾವು 16ನೇ ಪ್ರಶ್ನೆಗೆ ನಿಂತಿದ್ದೀವಿ. ಅದು ಯಾವುದಪ್ಪ ಅಂತಂದ್ರೆ, ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದ್ದೆ. ನಾನು ನಿನ್ನೆ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಹೇಳಿದ್ದೆ, ಬಟ್ ಇವತ್ತು ಇನ್ನೂ ಸ್ವಲ್ಪ ಜಾಸ್ತಿ ಇದ್ರ ಬಗ್ಗೆ ಹೇಳಬೇಕು, ಸೋರ್ಸ್ ಹೇಳಬೇಕು ಅನ್ನುವಂಥ ಉದ್ದೇಶನ ಇದೇ ಪ್ರಶ್ನೆಯಿಂದ ಇದನ್ನು ನಾವು ಪ್ರಾರಂಭಿಸ್ತಾ ಇದ್ದೀವಿ. ಇಲ್ಲಿ ನೋಡಿ, ಇಲ್ಲಿ ಯಾವುದಪ್ಪ ಅಂದ್ರೆ ಸರಿಯಾದ ಉತ್ತರ ಯಾವುದಂದ್ರೆ, ನಾನು ಈಗಾಗಲೇ ಹೇಳಿದ್ದೆ MS ಸ್ವಾಮಿನಾಥನ್ ಅಂತ. MS ಸ್ವಾಮಿನಾಥನ್ ಅವರು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ. ಇವರನ್ನು ನಾರ್ಮನ್ ಬೋರ್ಲಾಂಗ್, ಭಾರತದ ನಾರ್ಮನ್ ಬೋರ್ಲಾಗ್ ಎಂದು ಕರೆಯುತ್ತಾರೆ. ಹಾಗಿದ್ದರೆ ನಾರ್ಮನ್ ಬೋರ್ಲಾಗ್ ಎಂಬ ವ್ಯಕ್ತಿ ಯಾರು ಅಂತ ನಾವು ನೋಡಿದಾಗ, ಆ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಜಗತ್ತಿನ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅಂತಂದ್ರೆ ನಾರ್ಮನ್ ಬೋರ್ಲಾಂಗ್ ಅಂತ ಬರ್ತಾನೆ. ಇಲ್ಲಿ ನಾವು ಹೇಳಿದ್ದೀವಿ ವರ್ಗೀಸ್ ಕುರಿಯನ್ ಅವರು ಯಾವುದಕ್ಕೆ ಸಂಬಂಧಿಸಿದ್ದಾರಪ್ಪ ಅಂದ್ರೆ ಶ್ವೇತ ಕ್ರಾಂತಿಗೆ ಸಂಬಂಧಿಸಿರುವಂತ ವ್ಯಕ್ತಿಯಾಗಿದ್ದಾರೆ. ಯಾವ ಕ್ರಾಂತಿಗಳು ಯಾವುದಕ್ಕೆ ಸಂಬಂಧಿಸಿದ್ದಾವೆ ಅನ್ನುವಂಥ ಮಾಹಿತಿಯನ್ನು ಕೂಡ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಇಲ್ಲಿ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನಾವು ಯಾವ ಕ್ರಾಂತಿಗಳಿಗೆ ಯಾವ ಹೆಸರುಗಳಿಂದ ಕರೀತಾರ ಅನ್ನುವಂಥದ್ದನ್ನ ಸವಿವರವಾದಂತ ಒಂದು ಮಾಹಿತಿಯನ್ನ ಇಲ್ಲಿ ಕೊಡುವ ಪ್ರಯತ್ನವನ್ನ ಮಾಡಿದ್ದೀವಿ. ಇಲ್ಲಿ ನೋಡಿ, ಕೆಂಪು ಕ್ರಾಂತಿ ಅಂತೇಳಿ ಬರ್ತದೆ. ಕೆಂಪು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದ್ದು ಅಂದ್ರೆ ಟೊಮೆಟೊ ಮತ್ತು ಮಾಂಸದ ಉತ್ಪನ್ನಗಳಿಗೆ ಸಂಬಂಧಿಸಿರುವಂತ ಕ್ರಾಂತಿ ಯಾವುದಪ್ಪ ಅಂತಂದ್ರೆ ಕೆಂಪು ಕ್ರಾಂತಿ ಅಂತ ನಾವು ಕರಿತೀವಿ. ಇನ್ನು ಎರಡನೇದು ಯಾವುದಪ್ಪ ಅಂದ್ರ ಪಿಂಕ್ ಕ್ರಾಂತಿ ಅಂತ ಬರುತ್ತೆ. ಪಿಂಕ್ ಕ್ರಾಂತಿ ಈರುಳ್ಳಿ, ಔಷಧಿ ಮತ್ತು ಸಿಗಡಿ ಮೀನುಗಳಿಗೆ ಕೂಡ ಸಂಬಂಧಿಸಿರುವಂತ ಕ್ರಾಂತಿ ಯಾವುದಪ್ಪ ಅಂತಂದ್ರೆ ಪಿಂಕ್ ಕ್ರಾಂತಿ ಅಂತ ಕರಿತೀವಿ. ಇವು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಇವನ್ನ ಇದೇ ರೀತಿಯಾಗಿ ತಾವು ಕೂಡ ಲಿಸ್ಟ್ ಮಾಡಿ ಇಟ್ಕೊಳ್ಳೋದ್ರ ಮೂಲಕ ಅತ್ಯಂತ ಸವಿವರವಾದಂಥ ಅಧ್ಯಯನವನ್ನು ಮಾಡಬಹುದಾಗಿದೆ ಅನ್ನುವಂಥದ್ದು ನೋಡ್ತೀವಿ. ಇನ್ನು 3ನೇದು ಯಾವುದಪ್ಪ ಅಂತಂದ್ರೆ ನೀಲಿ ಕ್ರಾಂತಿ ಅಂತ ಬರುತ್ತಾ. ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಮೀನುಗಳಿಗೆ ಸಂಬಂಧಿಸಿರುವಂಥದ್ದು ಯಾವುದಪ್ಪ ಅಂತಂದ್ರೆ ನೀಲಿ ಕ್ರಾಂತಿ ಅಂತ ಬರುತ್ತಾ. ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಕಂದು ಕ್ರಾಂತಿ ಅಂತ ಬರುತ್ತಾ. ಕಂದು ಕ್ರಾಂತಿ ಚರ್ಮದ ಉತ್ಪನ್ನಗಳಿಗೆ ಸಂಬಂಧಿಸಿರುವಂಥ ಕ್ರಾಂತಿಯೇ ಕಂದು ಕ್ರಾಂತಿ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಬೂದು ಕ್ರಾಂತಿ ಅಂತ ಬರುತ್ತಾ. ಬೂದು ಕ್ರಾಂತಿ ರಸಗೊಬ್ಬರಗಳ ಉತ್ಪಾದನೆಗೆ ಸಂಬಂಧಿಸಿರುವಂಥ ಕ್ರಾಂತಿಯನ್ನ ಬೂದು ಕ್ರಾಂತಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ಹಳದಿ ಕ್ರಾಂತಿ ಅಂತ ಬರುತ್ತಾ. ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಕಚ್ಚಾ ತೈಲಗಳಿಗೆ ಸಂಬಂಧಿಸಿರುವಂಥ ಕ್ರಾಂತಿಯೇ ಹಳದಿ ಕ್ರಾಂತಿ ಅಂತ ಕರಿತೀವಿ. ಕಚ್ಚಾ ತೈಲಗಳಲ್ಲ, ವರ್ಡನ್ನು ನಾನು ಡಿಫ್ರೆಂಟ್ ಎಲ್ರಿಗೂ ಕೂಡ ಯಾವುದಪ್ಪ ಅಂದ್ರೆ ತೈಲ ಅಂತಂದ್ರೆ ಯಾವುದಪ್ಪ ಅಂದ್ರೆ ಇವಾಗ ನಾವು ಗಾಣದೆಣ್ಣೆ ಏನು ಬರುತ್ತಲ್ಲ ಅದಕ್ಕೆ ತೈಲ ಅಂತ ಕರಿತೀವಿ. ಕಚ್ಚಾ ತೈಲ ಅಲ್ರ, ಕಚ್ಚಾ ತೈಲ ಅಂದ್ರೆ ಪೆಟ್ರೋಲಿಯಂ ಉತ್ಪನ್ನಗಳಲ್ಲಿ ಬರುವಂತ ಕ್ರಾಂತಿ. ಅದು ಯಾವುದಪ್ಪ ಅಂತಂದ್ರೆ ಹಳದಿ ಕ್ರಾಂತಿ ಅಂದ್ರೆ ತೈಲಗಳ ಉತ್ಪಾದನೆ. ನಾವೀಗ ಫಾರ್ ಎಕ್ಸಾಂಪಲ್ ಗಾಣದೆಣ್ಣೆ, ಬೇರೆ ತೆರನಾದ ಆಹಾರಕ್ಕಾಗಿ ಬಳಸುವಂತ ಏನಿರುತ್ತಲ್ಲ ಅಲ್ಲಿ ಹಳದಿ ಕ್ರಾಂತಿ, ತೈಲಗಳ ಉತ್ಪಾದನೆಗೆ ಸಂಬಂಧಿಸಿರುವಂತಹ ಕ್ರಾಂತಿಯನ್ನ ನಾವು ಹಳದಿ ಕ್ರಾಂತಿ ಅಂತ ಕರಿತೀವಿ. ಇನ್ನು ಸುವರ್ಣ ಕ್ರಾಂತಿ ಅಂತ ಬರುತ್ತಾ. ಸುವರ್ಣ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ತೋಟಗಾರಿಕೆಗೆ ಸಂಬಂಧಿಸಿರುವಂತ ಕ್ರಾಂತಿ ಯಾವುದಪ್ಪ ಅಂತಂದ್ರೆ ಸುವರ್ಣ ಕ್ರಾಂತಿ ಅಂತ ಕರಿತೀವಿ. ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಬೆಳ್ಳಿ ಕ್ರಾಂತಿ ಅಥವಾ ರಜತ ಕ್ರಾಂತಿ ಅಂತ ಕರೀತಾರೆ. ಬೆಳ್ಳಿ ಕ್ರಾಂತಿ ಅಥವಾ ರಜತ ಕ್ರಾಂತಿ ಎಂದು ಕರೀತಾರೆ. ಈ ಕ್ರಾಂತಿಯನ್ನು ಯಾವುದಕ್ಕೆ ಸಂಬಂಧಿಸಿದೆಪ್ಪ ಅಂತಂದ್ರ ಮೊಟ್ಟೆಗಳ ಉತ್ಪಾದನೆಗೆ ಸಂಬಂಧಿಸಿರುವಂತಹ ಕ್ರಾಂತಿಯನ್ನ ಬೆಳ್ಳಿ ಕ್ರಾಂತಿ ಅಥವಾ ರಜತ ಕ್ರಾಂತಿ ಅಂತ ಕರೀತಾರೆ. ಮೊಟ್ಟೆಗಳ ಉತ್ಪಾದನೆಗೆ ಸಂಬಂಧಿಸಿರುವಂತ ಕ್ರಾಂತಿ. ನೆಕ್ಸ್ಟ್ ಬರುವುದು ಯಾವುದಪ್ಪ ಅಂತಂದ್ರೆ ಶ್ವೇತ ಕ್ರಾಂತಿ ಅಂತ ಬರುತ್ತಾ. ಶ್ವೇತ ಅಂತಂದ್ರೆ ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಹಾಲು.
ಹಾಲಿನ ಉತ್ಪಾದನೆಗೆ ಸಂಬಂಧಿಸಿರುವಂತಹ ಕ್ರಾಂತಿಯನ್ನ ನಾವು ಯಾವ ಕ್ರಾಂತಿ ಅಂತೀವಪ್ಪ ಅಂದ್ರೆ ಶ್ವೇತ ಕ್ರಾಂತಿ ಅಂತ ಕರಿತೀವಿ. ಬಹಳ ವಿದ್ಯಾರ್ಥಿಗಳು ಕನ್ಫ್ಯೂಷನ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇರುವಂತದ್ದು ಇಲ್ಲಿ. ಮೊಟ್ಟೆ ಕ್ರಾಂತಿ ಇದ್ದಲ್ಲಿಯೂ ಕೂಡ ನಾವು ಶ್ವೇತ ಕ್ರಾಂತಿ ಎಂದು, ಮತ್ತು ಹಾಲಿನ ಕ್ರಾಂತಿ ಶ್ವೇತ ಕ್ರಾಂತಿ ಅದಕ್ಕೂ ಕೂಡ ಹಾಲಿನ ಕ್ರಾಂತಿ ಅನ್ನುವಂಥ ಸಾಧ್ಯತೆ ಇರ್ತದ. ಅದಕ್ಕೋಸ್ಕರ ಮೊಟ್ಟೆಗಳ ಉತ್ಪಾದನೆ ಜಾಸ್ತಿ ಇದ್ರೆ ಅದಕ್ಕೆ ರಜತ ಕ್ರಾಂತಿ ಅಥವಾ ಯಾವ ಕ್ರಾಂತಿ ಅಂತಾರಪ್ಪ ಅಂದ್ರೆ ಬೆಳ್ಳಿ ಕ್ರಾಂತಿ ಅಂತೇಳಿ ಕರೀತಾರೆ ಮೊಟ್ಟೆಗಳಿಗೆ ಸಂಬಂಧಿಸಿದಂತೆ. ಇನ್ನು ಶ್ವೇತ ಕ್ರಾಂತಿ ಅಂದ್ರೆ ಹಾಲಿನ ಉತ್ಪಾದನೆಗೆ ಸಂಬಂಧಿಸಿರುವಂತ ಕ್ರಾಂತಿಯನ್ನು ಯಾವ್ದಂತಾರಪ್ಪ ಅಂತಂದ್ರೆ ಶ್ವೇತ ಕ್ರಾಂತಿ ಅಂತೇಳಿ ಕರೀತಾರೆ. ಬಹಳ ಪ್ರಶ್ನೆ ಪತ್ರಿಕೆಗಳಲ್ಲಿ ಈ ತರದ ಪ್ರಶ್ನೆಗಳು ರಿಪೀಟ್ ಆಗಿರೋದ್ರಿಂದ ಇದನ್ನ ತಾವುಗಳು ಒಂದ್ಸಲ 2 ಸಲ 3 ಸಲ ನೋಟ್ಸ್ ಮಾಡಿ ಇಟ್ಕೊಂಡು ಪರ್ಫೆಕ್ಟ್ ಆಗಿ ರಿಪೀಟ್ ಮಾಡಿದ್ದಾದ್ರೆ ಇಲ್ಲಿ ಪ್ರಶ್ನೆಗಳು ಮಿಸ್ ಆಗುವಂತ ಸಾಧ್ಯತೆ ಕಡಿಮೆ ಆಗ್ತದೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ನೆಕ್ಸ್ಟ್ ಬರೋದು ಯಾವ್ದಪ್ಪ ಅಂದ್ರೆ ಕಪ್ಪು ಕ್ರಾಂತಿ ಅಂತ ಒಂದು ಬರುತ್ತೆ. ಕಪ್ಪು ಕ್ರಾಂತಿ ಪೆಟ್ರೋಲಿಯಂ ಉತ್ಪನ್ನಗಳಿಗೆ ಸಂಬಂಧಿಸಿರುವಂಥದ್ದು. ಕಲ್ಲಿದ್ದಲು ಹಾಗೂ ಅದರ ಅನೇಕ ಉತ್ಪನ್ನಗಳಿಗೆ ಪೆಟ್ರೋಲಿಯಂ ಉತ್ಪನ್ನಗಳಂತ ಬರ್ತಾವಲ್ಲ ಅದಕ್ಕೆ ಸಂಬಂಧಿಸಿರುವಂಥದ್ದು ಯಾವುದಪ್ಪ ಅಂತಂದ್ರೆ ಕಪ್ಪು ಕ್ರಾಂತಿ ಅಂತ ಕರಿತೀವಿ. ಇನ್ನು ನೋಡ್ರಿ ಇನ್ನೊಂದು ಯಾವ್ದಪ್ಪ ಅಂದ್ರೆ ಗೋಲ್ಡನ್ ಫೈಬರ್ ಅಂತ ಯಾವ್ದನ್ನ ಕರೀತಾರ ಅಂತ ಕೇಳೋ ಕ್ವಶನ್ ಸಾಧ್ಯತೆ ಜಾಸ್ತಿ ಇರ್ತೈತಿ. ಗೋಲ್ಡನ್ ಫೈಬರ್ ಅಂತ ಯಾವ್ದನ್ನ ಕರೀತಾರಪ್ಪ ಅಂತಂದ್ರೆ ಸೆಣಬನ್ನ ಗೋಲ್ಡನ್ ಫೈಬರ್ ಅಂತ ಕರೀತಾರ. ಪಶ್ಚಿಮ ಬಂಗಾಳದ ಕಡೆ ಭರಕ್ ಕಣಿವೆಯಲ್ಲಿ ಈ ಸೆಣಬನ್ನ ಜಾಸ್ತಿ ಉತ್ಪಾದನೆ ಮಾಡ್ತಾರ. ತಮಗೆಲ್ರಿಗೂ ನಾಲೆಡ್ಜ್ ಇರ್ಲಿ ಅಂತ ಹೇಳ್ತಿದ್ದೀನಿ. ಪಶ್ಚಿಮ ಬಂಗಾಳದಲ್ಲಿ ಅತಿ ಹೆಚ್ಚು ಸೆಣಬನ್ನ ಭರಕ್ ಕಣಿವೆಯಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಉತ್ಪಾದನೆಯನ್ನ ಮಾಡ್ತಾರ ಅನ್ನುವಂಥದ್ದನ್ನ ನೋಡ್ತೀವಿ. ಕ್ರಾಂತಿಗಳಿಗೆ ಸಂಬಂಧಿಸಿದಂತೆ ಈ ತರ ಒಂದು ಪದ್ಧತಿ ಲಿಸ್ಟ್ ಮಾಡಿ ಇಟ್ಕೊಂಡೆ ತಾವು ಓದಿದ್ದೇ ಆದ್ರೆ ಅತ್ಯಂತ ಜಾಸ್ತಿ ಮಾರ್ಕ್ಸ್ ಅನ್ನ ಇಲ್ಲಿ ಕಳ್ಕೊಳ್ಳಂಗಿಲ್ಲ, ಅತ್ಯಂತ ಜಾಸ್ತಿ ಮಾರ್ಕ್ಸ್ ಗಳನ್ನ ಗಳಿಸುವಂತ ಸಾಧ್ಯತೆ ಜಾಸ್ತಿ ಇರುತ್ತಾ ಅನ್ನುವಂಥದ್ದನ್ನ ನೋಡ್ತೀವಿ. ನಾವು ಇಲ್ಲಿ ಯಾವುದೇ ರೀತಿಯಾದಂತ ಪಾಲ್ತು ಕ್ವಶನ್ಸ್ ಗಳನ್ನ ಹಾಕದೆ ಈಗಾಗಲೇ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನ ತಗೊಂಡು ಅದನ್ನ ಕನ್ನಡಕ್ಕೆ ಭಾಷಾಂತರ ಮಾಡಿ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ಉದ್ದೇಶದಿಂದ ಈ ಸವಿವರವಾದ ವಿಡಿಯೋ ಸರಣಿಯನ್ನ ಪ್ರಾರಂಭಿಸ್ತಿದೀವಿ ಅನ್ನೋದನ್ನ ತಮ್ಮ ಗಮನಕ್ಕೆ ತರಬೇಕು ಅನ್ನೋದು ನನ್ನ ಉದ್ದೇಶ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ್ದಿದೆ ಅಂತ ನೋಡಿದ್ರೆ ಇಲ್ಲಿ ನೋಡ್ರಿ, ಸಂಸತ್ತಿನ ಯಾವುದೇ ಸದನವನ್ನ ಕರೆಯುವ ಅಥವಾ ಮುಂದೂಡುವ ಇಲ್ಲವೇ ಲೋಕಸಭೆಯನ್ನ ವಿಸರ್ಜಿಸುವ ಅಧಿಕಾರ ಯಾರಿಗೆ ಇದೆ ಅನ್ನುವಂಥದ್ದನ್ನ ಕೇಳಿದ್ದಾರೆ. ಸಂಸತ್ತಿನ ಸಭೆಯನ್ನ ಕರೆಯುವ, ಮುಂದೂಡುವ ಮತ್ತು ಲೋಕಸಭೆಯನ್ನ ವಿಸರ್ಜಿಸುವಂತ ಅಧಿಕಾರ ಯಾರಿಗೆ ಇದೆ ಅಂತ ಕೇಳಿದ್ದಾರೆ. ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಭಾರತದ ಮುಖ್ಯ ನ್ಯಾಯಾಧೀಶರು, ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಲೋಕಸಭಾ ಸ್ಪೀಕರ್ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ರಿ, ಸಂಸತ್ತಿನ ಅಧಿವೇಶನವನ್ನ ಕರೆಯುವುದು, ಮುಂದೂಡುವುದು ಮತ್ತು ಲೋಕಸಭೆಯನ್ನ ವಿಸರ್ಜಿಸುವಂತ ಡಾಮಿನೆಂಟ್ ಅಧಿಕಾರ ಯಾರಿಗಿದೆಯಪ್ಪ ಅಂತಂದ್ರೆ ರಾಷ್ಟ್ರಪತಿಯವರಿಗೆ ಇದೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಹಾಗಿದ್ರೆ ರಾಷ್ಟ್ರಪತಿಯವರಿಗೆ ಇದೆ ಅನ್ನುವಂಥದ್ದನ್ನ ಎಲ್ಲಿ ಉಲ್ಲೇಖ ಮಾಡಿದಾರಪ್ಪ ಅಂತಂದ್ರೆ ನಮ್ಮ ಭಾರತದ ಸಂವಿಧಾನದ ಭಾಗಗಳಲ್ಲಿ ಉಲ್ಲೇಖ ಮಾಡಿದಾರ. ಯಾವ ಭಾಗದಲ್ಲಿ ಯಾವುದನ್ನ ಉಲ್ಲೇಖ ಮಾಡಿದಾರ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡ್ರಿ, ರಾಷ್ಟ್ರಪತಿಯ ಅಧಿಕಾರಗಳು ಅಂತ ಬರ್ತಾವ. ಅಧಿಕಾರ ಕಾರ್ಯಾಂಗಿ ಅಧಿಕಾರ ಆಗಿರ್ಬೋದು, ನ್ಯಾಯಾಂಗಿ ಅಧಿಕಾರ ಆಗಿರ್ಬೋದು, ಈ ತರ ಅಧಿಕಾರಗಳು ಅಂತ ಬರ್ತಾವ. ರಾಷ್ಟ್ರಪತಿಯ ಅಧಿಕಾರಗಳಲ್ಲಿ ಹೇಳಿದಾರ 80ನೇ ವಿಧಿ ಯಾವ ರಾಜ್ಯದಲ್ಲಿ 12 ಅಂದ್ರೆ ರಾಜ್ಯಸಭೆಗೆ ಯಾರಪ್ಪ ಅಂದ್ರೆ ರಾಷ್ಟ್ರಪತಿಯು ರಾಜ್ಯಸಭೆಗೆ 12 ಜನ ವ್ಯಕ್ತಿಗಳನ್ನ ಏನ್ ಮಾಡ್ತಾನ, ನಾಮಕರಣವನ್ನ ಮಾಡ್ತಾನ. ಯಾವುದಪ್ಪ ಅಂತಂದ್ರ ಸಾಹಿತ್ಯ, ಕಲೆ, ಈ ತರ ಅನೇಕ ವಿಷಯಗಳಲ್ಲಿ ಏನ್ ಮಾಡ್ತಾನ, 12 ಜನರನ್ನ ಏನ್ ಮಾಡ್ತಾನಪ್ಪ ಅಂದ್ರ ರಾಷ್ಟ್ರಪತಿಯವರು ಏನ್ ಮಾಡ್ತಾರ, ರಾಜ್ಯಸಭೆಗೆ ನಾಮಕರಣವನ್ನ ಮಾಡ್ತಾರ ಅನ್ನುವಂಥದ್ದನ್ನ ತಿಳಿಸುವಂತ ವಿಧಿ ಯಾವುದಪ್ಪ ಅಂತಂದ್ರ 80ನೇ ವಿಧಿ ತಿಳಿಸ್ತದ ಅನ್ನುವಂಥದ್ದನ್ನ ನೋಡ್ಬೇಕು. ರಾಷ್ಟ್ರಪತಿಯವರು ರಾಜ್ಯಸಭೆಗೆ ಇದು ಬಹಳ ಇಂಪಾರ್ಟೆಂಟ್. ರಾಷ್ಟ್ರಪತಿಯವರು ರಾಜ್ಯಸಭೆ ಅಂದ್ರೆ ಕೇಂದ್ರದಲ್ಲಿರುವಂತ ಮೇಲ್ಮನೆ, ಲೋಕಸಭೆ ಅಂದ್ರೆ ಕೇಂದ್ರದಲ್ಲಿರುವಂತ ಕೆಳಮನೆ ಅನ್ನೋದನ್ನ ನಾವು ಸ್ಪಷ್ಟವಾಗಿ ಮೊದಲು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅಧ್ಯಯನವನ್ನು ಮಾಡುತ್ತನಾಗ ತಿಳ್ಕೊಂಡಿರ್ಬೇಕು. ತಿಳಿತೈತಿನ ಹೇಳ್ತಿದ್ದ 12 ಜನರನ್ನ ನಾಮಕರಣವನ್ನ ಮಾಡ್ತಾರ ಅನ್ನೋಂಥದ್ದನ್ನ ನೋಡ್ತೀವಿ. ಯಾರಂದ್ರ ರಾಷ್ಟ್ರಪತಿಯವರು. ಇನ್ನು 85ನೇ ಭಾರತ ಸಂವಿಧಾನದ 85ನೇ ವಿಧಿಯಲ್ಲಿ ಹೇಳ್ತಾರ, ಸಂಸತ್ತಿನ ಅಧಿವೇಶನವನ್ನ ಕರೆಯುವ ಮತ್ತು ಮುಂದೂಡುವ ಅಧಿಕಾರ ಇರುವುದು ಯಾರಪ್ಪ ಅಂದ್ರ ರಾಷ್ಟ್ರಪತಿಯವರಿಗೆ. 85ನೇ ವಿಧಿಯ ಪ್ರಕಾರ ಏನ್ ಮಾಡ್ಬೋದು, ಸಂಸತ್ತಿನ ಅಧಿವೇಶನವನ್ನ ಕರಿಬಹುದು, ಆ ಸಂಸತ್ತಿನ ಅಧಿವೇಶನವನ್ನ ಮುಂದೂಡಬಹುದು ಅನ್ನುವಂಥದ್ದು ಅಧಿಕಾರ ಇದ್ದಿದ್ದು ಯಾರಪ್ಪ ಅಂದ್ರ ರಾಷ್ಟ್ರಪತಿಯವರಿಗೆ ಅಂತೇಳಿ ಭಾರತ ಸಂವಿಧಾನದ 85ನೇ ಭಾಗದಲ್ಲಿ
ವಿವರಿಸಿದಾರ ಅಂತ ನೋಡ್ತೀವಿ. ಇನ್ನು 86ನೇ ವಿಧಿಯೊಳಗ ಸಂಸತ್ತಿನ ಎರಡೂ ಸದನಗಳನ್ನ ಉದ್ದೇಶಿಸಿ ಏನ್ ಮಾಡ್ಬೇಕು ಅಂದ್ರೆ ಭಾಷಣವನ್ನ ಮಾಡಬಹುದು ಅಂತ ತಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಈ ವಿಧಿಗಳು ಹಾಗೂ ಆ ವಿಧಿಗಳು ಯಾವುದಕ್ಕೆ ಸಂಬಂಧಿಸಿದವು ಅನ್ನೋದನ್ನ ತಾವು ತಿಳ್ಕೊಬೇಕು. ಇನ್ನು ನೋಡ್ರಿ 108ನೇ ವಿಧಿ ಬರ್ತದ. 108ನೇ ವಿಧಿ ಏನಪ್ಪಾ ಅಂತಂದ್ರ ಸಂಸತ್ತಿನ ಜಂಟಿ ಅಧಿವೇಶನವನ್ನ ಕರೀಬಹುದು ಅನ್ನುವಂಥದ್ದನ್ನು ನೋಡ್ತೀವಿ. ಇದು ಅಧಿಕಾರ ಯಾರಿಗಿದೆಪ್ಪ ಅಂದ್ರೆ ರಾಷ್ಟ್ರಪತಿಯವರಿಗೆ ಇದೆ ಅನ್ನುವಂಥದ್ದನ್ನು ತಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇಲ್ಲಿ ನೋಡ್ರಿ, ಲೋಕಸಭೆ ಮತ್ತು ರಾಜ್ಯಸಭೆಗಳ ಮಧ್ಯೆ ಏನಾದರೂ ಯಾವುದೇ ಒಂದು ವಿಷಯಕ್ಕೆ ಯಾವುದೇ ಗೊಂದಲ ಉಂಟಾದರೆ, ಎರಡೂ ಸಭೆಗಳ ನಡುವೆ ಏನಾದರೂ ಭಿನ್ನಾಭಿಪ್ರಾಯ ಉಂಟಾದರೆ ಆ ಎರಡೂ ಸಭೆಗಳ ಮಧ್ಯೆ ಒಂದು ಜಂಟಿ ಅಧಿವೇಶನವನ್ನು ಕರೆದು ಆ ವಿಷಯವನ್ನು ಏನು ಮಾಡ್ತಾರೆ, ಕ್ಲಿಯರ್ ಮಾಡ್ಕೊಳ್ಳೋದಕ್ಕೋಸ್ಕರ, ಆ ಮಸೂದೆಯನ್ನು ಪಾಸ್ ಮಾಡೋದಕ್ಕೋಸ್ಕರ ಆಗಿರ್ಬೋದು, ಆ ಮಸೂದೆಯನ್ನು ತಿರಸ್ಕರಿಸುವುದಕ್ಕೋಸ್ಕರ ಆಗಿರ್ಬೋದು, ಆ ವಿಷಯವನ್ನ ಚರ್ಚೆ ಮಾಡೋದಕ್ಕೋಸ್ಕರ ಯಾರು ರಾಷ್ಟ್ರಪತಿಯವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಜಂಟಿ ಅಧಿವೇಶನವನ್ನ ಕರೀತಾರ. ಜಂಟಿ ಅಧಿವೇಶನದ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದಪ್ಪ ಅಂದ್ರೆ 108ನೇ ವಿಧಿ ಅನ್ನೋದನ್ನ ತಾವು ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ 111ನೇ ವಿಧಿ. 111ನೇ ವಿಧಿ ಏನ್ ಹೇಳ್ತದಪ್ಪ ಅಂತಂದ್ರೆ ರಾಷ್ಟ್ರಪತಿಯವರಿಗೆ ವಿಟೋ ಅಧಿಕಾರದ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿಯನ್ನ ಕೊಡ್ತದೆ. ರಾಷ್ಟ್ರಪತಿಯವರಿಗೆ 3 ವಿಟೋ ಅಧಿಕಾರಗಳಿವೆ. ಆ 3 ವಿಟೋ ಅಧಿಕಾರಗಳು ಯಾವಪ್ಪ ಅಂತಂತ ನಾವು ನೋಡಿದಾಗ ಒಂದನೇದು ಯಾವುದಪ್ಪ ಅಂದ್ರೆ ನಿರಂಕುಶ ವಿಟೋ ಅಂತ ಬರ್ತದೆ. ಇದಕ್ಕೆ ಏನಂತಾರ ಇಂಗ್ಲಿಷ್ದಾಗ ಅಂತಂದ್ರ ಅಬ್ಸಾಲ್ಯೂಟಿವ್ ವಿಟೋ ಅಂತ ಕರೀತಾರ. ಅಬ್ಸಾಲ್ಯೂಟಿವ್ ವಿಟೋ ಅಂತ ಕರೀತಾರ ಅನ್ನೋದನ್ನ ನಾವು ನೋಡ್ತೀವಿ. ಈ ವಿಟೋ ಅಂದ್ರೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ತಿಳ್ಕೊಂಡು ನೋಡ್ರಿ, ಇನ್ನ ಮರುಪರಿಶೀಲನಾ ವಿಟೋ ಅಂತ ಬರ್ತದ. ಇನ್ನ ಸೂಪರೆನ್ಸಿವ್ ವಿಟೋ ಅಂತ ಬರ್ತದೆ. ಸೂಪರ್ ವಿಟೋ ಅಂತಾನು ಕರೀತಾರ ಅನ್ನೋದನ್ನ ನಾವು ನೋಡ್ತೀವಿ. ಸೂಪರೆನ್ಸಿವ್ ವಿಟೋ ಅಂತೇಳಿ ಬರ್ತದೆ. ನೆಕ್ಸ್ಟ್ ಯಾವ್ದಪ್ಪ ಅಂದ್ರ ಪಾಕೆಟ್ ವಿಟೋ ಅಂತ ಬರ್ತದೆ. ಪಾಕೆಟ್ ವಿಟೋ ಇಂಗ್ಲಿಷ್ದಾಗ ಕೂಡ ಪಾಕೆಟ್ ವಿಟೋ ಅಂತ ಕರೀತಾರೆ. ಇವು 3 ವಿಟೋಗಳು ಎದಕ್ಕೆ ಬಳಸ್ತಾರ್ರಿ, ಇದನ್ನ ಯಾಕೆ ಬಳಸ್ತಾರ್ರಿ ಅಂತಂದ್ರೆ ರಾಷ್ಟ್ರಪತಿಯವರು ಯಾವುದೇ ಒಂದು ಮಸೂದೆ ಏನ್ ಮಾಡ್ತೈತಪ್ಪ ಅಂದ್ರ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅಂಗೀಕಾರ ಆಗಿ ರಾಷ್ಟ್ರಪತಿಯವರ ಕೈಗೆ ಸಿಗ್ನೇಚರ್ ಆದಾಗ ಅದೇನಾಗುತ್ತೆ, ಮಸೂದೆಯಾಗಿ ಪೂರ್ತಿ ಪಾಸ್ ಆಗುತ್ತೆ. ಅದಕ್ಕೋಸ್ಕರ ನಿರಂಕುಶ ವಿಟೋದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಆ ಮಸೂದೆಯನ್ನ ತೆಗೆದು ಬಿಡ್ತಾರ, ಅದಕ್ಕೆ ಸಹ್ಯ ಹಾಕುದಿಲ್ಲ, ಅದನ್ನ ರದ್ದು ಮಾಡ್ತಾರ ಅನ್ನೋದು ನೋಡ್ತೀವಿ. ಇನ್ನು ಮರುಪರಿಶೀಲನಾ ವಿಟೋ ಅಂತ ಕರೀತಾರ. ಇದನ್ನ ಹೆಸರೇ ಹೇಳುವಂತೆ ಏನ್ ಮಾಡ್ತೈತಪ್ಪ ಅಂದ್ರೆ ಮರುಪರಿಶೀಲನೆಗೆ ಇದನ್ನ ಏನ್ ಮಾಡ್ತಾರ, ಕಳಿಸ್ತಾರ. ಇನ್ನೊಮ್ಮೆ ಅದನ್ನ ಮರುಪರಿಶೀಲನೆ ಮಾಡ್ರಿ ಇನ್ನೊಮ್ಮೆ ಅನ್ನುವಂಥದ್ದು ಮಾಹಿತಿನ ವಾಪಸ್ ಸಂಸತ್ತಿಗೆ ಏನ್ ಮಾಡ್ತಾರ, ಕಳಿಸ್ತಾರ. ಅದು ಯಾವ್ದಪ್ಪ ಅಂದ್ರೆ ಮರುಪರಿಶೀಲನಾ ವಿಟೋ ಅಂತ ಬರ್ತದೆ. ಇನ್ನು ಲಾಸ್ಟ್ ಬರುವಂತದ್ದು ಪಾಕೆಟ್ ವಿಟೋ ಅಂತ ಬರ್ತದೆ. ಇಲ್ಲಿ ಸಮಯದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಯವರು ಆ ಮಸೂದೆಯನ್ನ ತಮ್ಮ ಹತ್ರನೇ ಇಟ್ಟುಕೊಳ್ತಾರ ಅನ್ನುವಂಥದ್ದನ್ನ ತಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಈ ಪಾಕೆಟ್ ವಿಟೋ ಅಂದ್ರೆ ಆ ಮಸೂದೆ ಏನ್ ಮಾಡ್ತಾರ, ತಮ್ಮ ಹತ್ರನೇ ಇಟ್ಟುಕೋತಾರ. ಹಾಗಾದ್ರೆ ರಾಷ್ಟ್ರಪತಿಯವರು ಎಲ್ಲ ಮಸೂದೆಗಳಿಗೂ ತಮ್ಮ ವಿಟೋ ಅಧಿಕಾರಗಳನ್ನ ಚಲಾಯಿಸಬಹುದೇನ್ರಿ ಅಂತ ಕೇಳಿದ್ರೆ ಯಾವ ಮಸೂದೆಗೆ ವಿಟೋ ಅಧಿಕಾರಗಳನ್ನ ಚಲಾಯಿಸಕ್ ಆಗುದಿಲ್ಲಪ್ಪ ಅಂತಂದ್ರೆ ಯಾವುದು ಹಣಕಾಸು ಮಸೂದೆ ಏನಾದ್ರು ಬಂದಿತ್ತಪ್ಪ ಅಂದ್ರೆ ಹಣಕಾಸು ಮಸೂದೆಗೆ ವಿಟೋ ಅಧಿಕಾರವನ್ನ ಚಲಾಯಿಸಲಿಕ್ಕೆ ರಾಷ್ಟ್ರಪತಿಯವರಿಗೆ ಅಧಿಕಾರ ಇಲ್ಲ ಅನ್ನುವಂಥದ್ದನ್ನು ಕೂಡ ಸಂವಿಧಾನದಲ್ಲಿ ಉಲ್ಲೇಖವನ್ನ ಮಾಡಿದಾರ ಅನ್ನುವಂಥದ್ದನ್ನು ನೋಡ್ಕೋಬೇಕು. ಇನ್ನು 123ನೇ ವಿಧಿ ಯಾವುದ್ರ ಬಗ್ಗೆ ತಿಳಿಸ್ತೈತಪ್ಪ ಅಂದ್ರ ರಾಷ್ಟ್ರಪತಿಯವರಿಗೆ ಸುಗ್ರೀವಾಜ್ಞೆಯನ್ನ ಹೊರಡಿಸುವಂತ ಅಧಿಕಾರ ಇದೆ ಅನ್ನುವಂಥದ್ದನ್ನ ತಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ರಾಷ್ಟ್ರಪತಿಗೆ ಸುಗ್ರೀವಾಜ್ಞೆ ಯಾವ ಸಂದರ್ಭದಲ್ಲಿ ಹೊರಡಿಸ್ತಾರಪ್ಪ ಅಂದ್ರೆ ಯಾವುದೇ ಒಂದು ಮಸೂದೆಯನ್ನ ಅಧಿವೇಶನವನ್ನ ಕರೆದು ಅದನ್ನ ಪಾಸ್ ಮಾಡುವವರೆಗೂ ಕೂಡ ಏನಾದರೂ ತುರ್ತು ಸಂದರ್ಭದಲ್ಲಿ ಏನಾದರೂ ಒಂದು ವಿಷಯದ ಬಗ್ಗೆ ಸುಗ್ರೀವಾಜ್ಞೆಯನ್ನು ಹೊರಡಿಸಬೇಕಾದಾಗ ಮಸೂದೆಯನ್ನು ಪಾಸ್ ಮಾಡೋಕ್ಕಿಂತ ಮುಂಚಿತವಾಗಿಯೂ ಅದನ್ನ ಜಾರಿಗೆ ತರಬೇಕಾಗಿರುವಂತ ಅನಿವಾರ್ಯತೆ ಬಂದ ಟೈಮ್ದಾಗ ರಾಷ್ಟ್ರಪತಿಗಳು ಯಾವ ಮಸೂದೆಯ ಮೂಲಕ ಸುಗ್ರೀವಾಜ್ಞೆಯನ್ನು ಹೊರಡಿಸ್ತಾರಪ್ಪ ಅಂದ್ರೆ 123 ಅಂದ್ರೆ 123 ವಿಧಿ ಅನ್ನು ಸಂವಿಧಾನದ 123ನೇ ವಿಧಿ ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಇನ್ನು ನೆಕ್ಸ್ಟ್ ಪ್ರಶ್ನೆಗೆ ಹೋದ್ರೆ ನೆಕ್ಸ್ಟ್ ಪ್ರಶ್ನೆ ಯಾವ್ದಿದೆ ನೋಡಿ, ಪಂಡಿತ್ ಭೀಮಸೇನ್ ಜೋಶಿ ಅವರಿಗೆ ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತದ ಅತ್ಯುನ್ನತ ಪ್ರಶಸ್ತಿಯಾಗಿರುವಂತಹ ಭಾರತ ರತ್ನ ನಾಗರಿಕ ಪ್ರಶಸ್ತಿ ಆಗಿರುವಂತಹ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಅಂತ ಕೇಳಿದಾರೆ. ಇದು ಗೊತ್ತಿರಬಹುದಾಗಿರುವಂತಹ ವಿಷಯ ಎಲ್ರಿಗೂ ಕೂಡ. ಭೀಮಸೇನ್ ಜೋಶಿಯವರು ಯಾವ ವಿಷಯಕ್ಕೆ ಸಂಬಂಧಿಸಿದವರು, ಯಾವ ಸಂಗೀತಕ್ಕೆ ಸಂಬಂಧಿಸಿದವರು ಅಂತ ಕೇಳಿದ್ರೆ ಅವರು ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧಿಸಿರುವಂತ ವ್ಯಕ್ತಿ. ಭೀಮಸೇನ್ ಜೋಶಿ ಅವರು ಏನಪ್ಪಾ ಅಂದ್ರೆ ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧಿಸಿದವರು ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಇದಕ್ಕೆ ಸರಿಯಾದ ಉತ್ತರ ಅವರಿಗೆ ಏನ್ ಮಾಡ್ತಾರಪ್ಪ ಅಂದ್ರ ಭಾರತ ರತ್ನ ಪ್ರಶಸ್ತಿ, ಭಾರತದ ಅತ್ಯುನ್ನತ ಗೌರವವಾಗಿರುವಂತಹ ಭಾರತ ರತ್ನ ಪ್ರಶಸ್ತಿ ಏನ್ ಮಾಡ್ತಾರಪ್ಪ ಅಂದ್ರ 2009ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರ ನೀಡ್ತಾರ ಅನ್ನೋದನ್ನ ನಾವು ತಿಳ್ಕೊಬೇಕು. ಇನ್ನು ನೋಡ್ರಿ 2008ರಲ್ಲಿ ಏನ್ ಮಾಡ್ತಾರ, ಅವರಿಗೆ ಪ್ರಶಸ್ತಿಯನ್ನ ಏನ್ ಮಾಡ್ತಾರ
ಘೋಷಣೆಯನ್ನ ಮಾಡ್ತಾರ. 2008ರಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಆ ಪ್ರಶಸ್ತಿಯನ್ನ ಘೋಷಣೆಯನ್ನ ಮಾಡ್ತಾರ. ಇನ್ನು 2009ರಲ್ಲಿ ಏನ್ ಮಾಡ್ತಾರ, ಅವರಿಗೆ ಪ್ರಶಸ್ತಿಯನ್ನ ನೀಡಲಾಗಿದೆ. ಅವರಿಗೆ ಪ್ರಶಸ್ತಿಯನ್ನು 2009ರಲ್ಲಿ ನೀಡಲಾಗಿದೆ. 2008ರಲ್ಲಿ ಘೋಷಣೆಯನ್ನು ಮಾಡಿ 2009ರಲ್ಲಿ ಪ್ರಶಸ್ತಿಯನ್ನ ನೀಡಲಾಗಿದೆ. ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಒಂದೊಂದ್ಸರಿ ಕನ್ಫ್ಯೂಷನ್ ಇರ್ತದೆ. ಒಂದು ಟೈಮ್ ಗೂಗಲ್ ಸರ್ಚ್ ಮಾಡ್ರೆ 2008 ಅಂತ ಬರ್ತದೆ. 2008-9ನೇ ಸಾಲಿನ ಅಂತೇಳಿ ತಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. 2008ರಲ್ಲಿ ಘೋಷಣೆಯನ್ನು ಮಾಡಿ 2009ರಲ್ಲಿ ಅವರಿಗೆ ಪ್ರಶಸ್ತಿಯನ್ನ ನೀಡಿದಾರ ಅನ್ನೋದನ್ನ ತಾವು ತಿಳ್ಕೊಬೇಕು. ಅದೇ ರೀತಿಯಾಗಿ ಈ ಭಾರತ ರತ್ನ ಪ್ರಶಸ್ತಿ ಅಂತ ಬಂದಾಗ ಭಾರತ ರತ್ನ ಪ್ರಶಸ್ತಿ ಬಗ್ಗೆ ನಾವು ಅತ್ಯಂತ ಸವಿವರವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿರುವಂಥ ವಿಷಯ. ಭಾರತ ರತ್ನ ಪ್ರಶಸ್ತಿ ಯಾವಾಗ ಪ್ರಾರಂಭ ಆತು ಅಂತಂದ್ರೆ 1954ರಲ್ಲಿ ಅಂದಿನ ರಾಷ್ಟ್ರಪತಿಯಾಗಿರುವಂತ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ನಮ್ಮ ದೇಶಕ್ಕೆ ಒಂದು ಅತ್ಯುನ್ನತವಾದ ಪ್ರಶಸ್ತಿ ಇರಬೇಕು ಅನ್ನುವಂಥ ಉದ್ದೇಶದಿಂದ ಏನ್ ಮಾಡ್ತಾರಪ್ಪ ಅಂತಂದ್ರೆ ಅದ ಭಾರತ ರತ್ನ ಪ್ರಶಸ್ತಿಯನ್ನ ಪ್ರಾರಂಭಿಸ್ತಾರ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಭಾರತ ರತ್ನ ಪ್ರಶಸ್ತಿಯನ್ನ ಪ್ರಾರಂಭಿಸ್ತಾರ ಅನ್ನುವಂಥದ್ದು ನೋಡ್ತೀವಿ. ಈ ಭಾರತ ರತ್ನ ಪ್ರಶಸ್ತಿಯನ್ನ ಮೊಟ್ಟ ಮೊದಲ ಬಾರಿಗೆ ಯಾರು ಪಡ್ಕೊಂಡಾರ ಅನ್ನುವಂಥದ್ದನ್ನ ನೋಡಿದಾಗ ಮೊದಲ ಬಾರಿ ಯಾರು ಪಡ್ಕೋತಾರಪ್ಪ ಅಂತಂದ್ರೆ ಎಸ್ ರಾಧಾಕೃಷ್ಣನ್ ಅವ್ರು ಪಡ್ಕೋತಾರ. ಎಸ್ ರಾಧಾಕೃಷ್ಣನ್ ಇನ್ನೂ ಇಬ್ರು ವ್ಯಕ್ತಿಗಳದಾರ ಅನ್ನುವಂಥದ್ದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು. ಇನ್ನು 1955ರಲ್ಲಿ ಯಾರಿಗೆ ಸಿಗ್ತೈತಿಪ್ಪ ಅಂತಂದ್ರೆ ಭಾರತ ರತ್ನ ಪ್ರಶಸ್ತಿ ನಮ್ಮ ಕರ್ನಾಟಕದ ಹೆಮ್ಮೆಯ ವ್ಯಕ್ತಿ ಆಗಿರುವಂತ ಯಾರಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಭಾರತ ರತ್ನ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಯಿತು ಅನ್ನುವಂಥದ್ದನ್ನ ತಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿರುವಂಥದ್ದು. ಎಷ್ಟಾಗ 1955ರಲ್ಲಿ ಯಾರಿಗೆ ಕೊಡ್ತಾರ, ಸರ್ ಎಂ ವಿಶ್ವೇಶ್ವರಯ್ಯನವರಿಗೆ. ಅದ್ಯಾರ ಕರ್ನಾಟಕದವರು ಅನ್ನೋದನ್ನ ತಾವು ತಿಳ್ಕೊಬೇಕು. ಯಾವರಿಗೆ ಯಾವ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ, ಯಾವ ವರ್ಷದಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನ ಕೇಳ್ತಾರೆ. ಕ್ವಶನ್ ಕೇಳೋ ಸಾಧ್ಯತೆ ಇರ್ತಿರ್ತದೆ. ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದ ಮೊದಲ ಕನ್ನಡಿಗ ಯಾರು ಅಂತ ಪ್ರಶ್ನೆಯನ್ನ ಕೇಳ್ತಾರ. ಯಾರು ಅಂತ ನೋಡಿದಾಗ ಯಾರಪ್ಪ ಅಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಈ ಭಾರತ ರತ್ನ ಪ್ರಶಸ್ತಿಯನ್ನ ಪಡ್ಕೊಳ್ತಾರ ಅನ್ನುವಂಥದ್ದನ್ನ ತಾವು ತಿಳ್ಕೊಳ್ಬೇಕು. ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಆ ಪ್ರಶಸ್ತಿಗಳನ್ನ ನೀಡಿದವ್ರ ಬಗ್ಗೆ ಸಂಪೂರ್ಣವಾಗಿ ಯಾರು ಯಾವ ಸಂಗೀತಕ್ಕೆ ಸಂಬಂಧಿಸಿದ್ದಾರೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಾವು ತಿಳ್ಕೊಳ್ಳುವಂತೆ ಬನ್ರಿ. ಯಾರಪ್ಪ ಅಂದ್ರೆ ಭೀಮಸೇನ್ ಜೋಶಿ ಅಂತ ನೋಡ್ತೀವಿ ನಾವು. ಭೀಮಸೇನ್ ಜೋಶಿ ಆಲ್ರೆಡಿ ಹೇಳಿದ್ದೀವಿ ಯಾವ ಸಂಗೀತಕ್ಕೆ ಸಂಬಂಧಿಸಿದ್ದಾರೆ ಅಂದ್ರೆ ಅವರು ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧಿಸಿದ್ದಾರೆ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. 2008-9ನೇ ಸಾಲಿನಲ್ಲಿ ಭಾರತ ರತ್ನ ಪ್ರಶಸ್ತಿಯನ್ನು ಅವರಿಗೆ ನೀಡಿ ಗೌರವಿಸಲಾಗಿದೆ. ಇನ್ನೂ ಅನೇಕ ವ್ಯಕ್ತಿಗಳಿದ್ದಾರೆ ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧಿಸಿದವರು. ಅವ್ರು ಯಾರು ಅನ್ನೋದನ್ನ ನಾವು ಇವಾಗಲೇ ತಿಳ್ಕೊಂಡ್ಬಿಡೋಣ. ಎರಡನೇದವ್ರು ಯಾರಪ್ಪ ಅಂದ್ರೆ ಗಂಗೂಬಾಯಿ ಹಾನಗಲ್ ಅಂತ ಬರ್ತಾರೆ. ಯಾರಪ್ಪ ಅಂದ್ರೆ ಗಂಗೂಬಾಯಿ ಹಾನಗಲ್. ಇದನ್ನ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಂತ ಸಾಧ್ಯತೆ ಇರ್ತದೆ. ಗಂಗೂಬಾಯಿ ಹಾನಗಲ್ ಅವರು ಕರ್ನಾಟಕದವರು ಅಂತ ತಿಳ್ಕೊಂಡು ಇವರು ಕರ್ನಾಟಕ ಸಂಗೀತಕ್ಕೆ ಸಂಬಂಧಿಸಿರಬಹುದು ಅನ್ನೋದನ್ನ ಗೆಸ್ ಮಾಡೋ ಸಾಧ್ಯತೆ ಜಾಸ್ತಿ ಇರ್ತದೆ. ಸ್ಪರ್ಧಾರ್ಥಿಗಳ ಮನಸ್ಸಿನಲ್ಲಿ ಆ ತರ ಕಲ್ಪನೆಗಳು ಬರ್ತಿರ್ತಾವ. ಗಂಗೂಬಾಯಿ ಹಾನಗಲ್ ಅವರು ಯಾವ ಸಂಗೀತಕ್ಕೆ ಸಂಬಂಧಿಸಿದ್ದಾರೆ ಅಂದ್ರೆ ಇವರು ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧಿಸಿದ್ದಾರೆ. ಗಂಗೂಬಾಯಿ ಹಾನಗಲ್ ಅವರು ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧಿಸಿದ್ದಾರೆ ಅಂತ ನೋಡ್ತೇವೆ. ಇವ್ರ ಬಗ್ಗೆ ಹೇಳೋದಾದ್ರೆ ಕರ್ನಾಟಕದಲ್ಲಿ ನಡೆದಿರುವಂತ ಏಕೈಕ ಕಾಂಗ್ರೆಸ್ ಅಧಿವೇಶನ ಯಾವ್ದಪ್ಪ ಅಂತಂದ್ರೆ 1924ರಲ್ಲಿ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅಂತ ನಡೆದಿದೆ. ಕರ್ನಾಟಕದಲ್ಲಿ ನಡೆದಿರುವಂತ ಏಕೈಕ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ 1924ರ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅಂತ ನಡೆದಿದೆ. ಈ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿರುವಂತ ವ್ಯಕ್ತಿ ಯಾರಪ್ಪ ಅಂದ್ರ ಮಹಾತ್ಮ ಗಾಂಧೀಜಿಯವರು ಈ ಅಧಿವೇಶನದ ಅಧ್ಯಕ್ಷತೆಯನ್ನ ವಹಿಸಿರ್ತಾರ ಅನ್ನುವಂಥದ್ದನ್ನ ನಾವು ನೋಡ್ತೀವಿ. ಗಾಂಧೀಜಿಯವರು ಅಧ್ಯಕ್ಷತೆಯನ್ನು ವಹಿಸಿದ ಏಕೈಕ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನವೂ ಕೂಡ ಈ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ಅನ್ನೋದನ್ನ ತಾವು ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು. ಈ ಬೆಳಗಾವಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದಲ್ಲಿ ಸ್ವಾಗತ ಗೀತೆಯನ್ನು ಹಾಡಿದವರು ಯಾರು ಅಂತಂದ್ರೆ ಗಂಗೂಬಾಯಿ ಹಾನಗಲ್ ಅಂತ ನಾವು ನೋಡ್ತೀವಿ. ತಿಳಿತು. ನೆಕ್ಸ್ಟ್ ನೋಡ್ರಿ, ಪಂಡಿತ್ ಪುಟ್ಟರಾಜ ಗವಾಯಿಗಳು ಅಂತ ಬರ್ತಾರೆ. ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧಿಸಿರುವಂತ ವ್ಯಕ್ತಿಗಳು. ಇವ್ರ ಬಗ್ಗೆ ನಾವು ಅತ್ಯಂತ ಸವಿವರವಾಗಿ ತಿಳ್ಕೊಂಡಿರಬಹುದು. ಅನೇಕ ಕಡೆ ಪಂಡಿತ್ ಪುಟ್ಟರಾಜ್ ಗವಾಯಿಗಳು ಯಾವುದಕ್ಕೆ ಸಂಬಂಧಿಸಿದಾರೆ ಅಂದ್ರೆ ಸಂಗೀತಕ್ಕೆ ಸಂಬಂಧಿಸಿದಾರೆ. ಇವರು ಹುಟ್ಟವೂ ಕೂಡ ಅಂಧರಾಗಿದ್ದರೂ ಕೂಡ ಅನೇಕ ಮಕ್ಕಳಿಗೆ ಸಂಗೀತ ಶಿಕ್ಷಣವನ್ನ ನೀಡುವುದರ ಮೂಲಕ ಅನೇಕ ವಿದ್ಯಾರ್ಥಿಗಳ ಪಾಲಿಗೆ ಇವರು ದೇವರು ಅನಿಸ್ಕೊಂಡಿದ್ದಾರೆ. ಅವರ ಇತಿಹಾಸವನ್ನ ನೋಡಿದ್ರೆ ನಮಗೆ ಬಹಳ ಮೈ ಕಲಕುವಂತ ರೋಮಾಂಚನ ವಿಷಯಗಳು ಬರ್ತಾವೆ.
ನೆಕ್ಸ್ಟ್ ಯಾರಪ್ಪ ಅಂದ್ರೆ ಮಲ್ಲಿಕಾರ್ಜುನ್ ಮನ್ಸೂರ್ ಅಂತ ಬರ್ತಾರೆ. ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಯಾವ ಸಂಬಂಧಿಸಿದಾರೆ, ಇವರು ಕೂಡ ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧಿಸಿದ್ದಾರೆ ಅಂತ ನೋಡ್ತೀವಿ. ಪುಟ್ಟರಾಜ ಗವಾಯಿಗಳ ಬಗ್ಗೆನೇ ಮತ್ತೊಂದು ಸಲ ರಿಪೀಟ್ ಆಗಿರೋದ್ರಿಂದ ಈ ಸೇಮ್ ಅದೇ ಪುಟ್ಟರಾಜ ಗವಾಯಿಗಳು ಯಾವ ಸಂಬಂಧಿಸಿದ್ದಾರೆ ಅಂತ ಸಂಗೀತಕ್ಕೆ ಸಂಬಂಧಿಸಿದ್ದಾರೆ ಅಂದ್ರೆ ಹಿಂದೂಸ್ತಾನಿ ಸಂಗೀತಕ್ಕೆ ಸಂಬಂಧಿಸಿದ್ದಾರೆ ಅನ್ನುವಂಥದ್ದನ್ನ ನಾವು ತಿಳ್ಕೊತೀವಿ. ಇಲ್ಲಿ ನೋಡ್ರಿ, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಡ್ಯಾಶ್ ರಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಅಂತ ನೋಡ್ತೀವಿ. ಯಾವಪ್ಪ ಅಂದ್ರ ಸರ್ದಾರ್ ವಲ್ಲಭಾಯಿ ಪಟೇಲ್ ರವರು ಯಾವ ವರ್ಷದಲ್ಲಿ ಕಾಂಗ್ರೆಸ್ನ ಅಧಿವೇಶನದ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ಅನ್ನುವಂಥದ್ದನ್ನು ನಾವು ನೋಡಿದಾಗ ಇಲ್ಲಿ ಆಪ್ಷನ್ಸ್ಗಳನ್ನು ಕೊಟ್ಟರ 1921, 1935, 1925 ಮತ್ತು 1931 ಅಂತೇಳಿ ಕೊಟ್ಟಿದ್ದಾರೆ. ಯಾವುದು ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ 1931ರಲ್ಲಿ ಕರಾಚಿಯಲ್ಲಿ ನಡೆದಿರುವಂತ ಕಾಂಗ್ರೆಸ್ ಅಧಿವೇಶನ ಅಂತ ನಾವು ನೋಡ್ತೀವಿ. ಯಾವ ಅಧಿವೇಶನಪ್ಪ ಅಂದ್ರೆ ಕರಾಚಿಯಲ್ಲಿ ನಡೆದಿರುವಂತ ಕಾಂಗ್ರೆಸ್ ಅಧಿವೇಶನ ಅಂತ ನಾವು ನೋಡ್ತೀವಿ. ಇಲ್ಲಿ ನೋಡ್ರಿ, 1931ರಲ್ಲಿ ಕರಾಚಿಯಲ್ಲಿ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಅಧ್ಯಕ್ಷತೆಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೀತದ ಅನ್ನುವಂಥದ್ದು ನಾವು ನೋಡ್ತೀವಿ. ಕರಾಚಿ ಅನ್ನುವಂಥ ಒಂದು ವರ್ಡ್ ಬರ್ದು, ಈ ಕರಾಚಿ ಎಲ್ಲಿ ಬರ್ತೈತ್ರಿ ಅಂತ ನಮ್ಮ ಮನಸ್ಸಿನಾಗ ಹುಡ್ತದೆ. ಇವತ್ತಿನ ಪಾಕಿಸ್ತಾನದಲ್ಲಿ ಬರ್ತದೆ. 1947ಕ್ಕಿಂತ ಮುಂಚಿತವಾಗಿ ಏನಿತ್ತಪ್ಪ ಅಂದ್ರೆ ಪಾಕಿಸ್ತಾನ ಭಾರತದ ಒಂದು ಭಾಗ ಆಗಿತ್ತು ಅನ್ನೋದು ನೋಡ್ತೀವಿ. ಇವತ್ತಿನ ಪಾಕಿಸ್ತಾನ ಬರುವಂತ ಕರಾಚಿಯಲ್ಲಿ ಏನ್ ನಡೀತಿತ್ತಪ್ಪ ಅಂದ್ರೆ 1931ರಲ್ಲಿ ಏನ್ ನಡೀತಿತ್ತಪ್ಪ ಅಂತಂದ್ರೆ ಯಾವ್ದು ನಡೀತೈತಿ, ಕರಾಚಿ ಕಾಂಗ್ರೆಸ್ ಅಧಿವೇಶನ ನಡೀತೈತಿ. ಆ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿರುವಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಬಗ್ಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳು ಬರುವ ಸಾಧ್ಯತೆ ಜಾಸ್ತಿ ಇರ್ತದೆ. ಯಾಕಪ್ಪ ಅಂತಂದ್ರೆ ಅವ್ರು ಎಂತ ವ್ಯಕ್ತಿಗಳು ಅನ್ನೋದನ್ನ ಇಲ್ಲಿ ಕೊಟ್ಟಿದೀವಿ ನೋಡಿ. ಇದೊಂದು ಕೊಟ್ಟಿದೀವಿ ಇಲ್ಲಿ ಯಾವ್ದಪ್ಪ ಅಂತಂದ್ರೆ 1931 ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಬರ್ತದೆ. ಇದ್ರ ಬಗ್ಗೆ ಸವಿವರವಾಗಿ ನೆಕ್ಸ್ಟ್ ಹೇಳ್ತೀನಿ ನೋಡಿ. ಸರ್ದಾರ್ ವಲ್ಲಭಾಯಿ ಪಟೇಲ್ ಬಗ್ಗೆ ನೋಡು. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನ ಭಾರತದ ಉಕ್ಕಿನ ಮನುಷ್ಯ ಅಂತ ಕರೀತಾರೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವ್ರನ್ನ ಭಾರತದ ಉಕ್ಕಿನ ಮನುಷ್ಯ, ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಇನ್ನು ಕ್ವಶನ್ ಬಹಳ ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗೈತಿ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಂತ ನೋಡ್ತೀವಿ. ಇಲ್ಲಿ ನೋಡ್ರಿ, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಮೂರ್ತಿ ಎಲ್ಲೈತಪ್ಪ ಅಂದ್ರ ನರ್ಮದಾ ನದಿಯ ದಡದ ಮೇಲೆ ಗುಜರಾತಿನ ನರ್ಮದಾ ನದಿಯ ದಡದಲ್ಲಿ ಕೇವಾಡಿಯಾ ಎಂಬ ಪ್ರದೇಶದಲ್ಲಿ ಏನೈತಪ್ಪ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಅತ್ಯಂತ ಎತ್ತರದ ಮೂರ್ತಿ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಈ ಎತ್ತರದ ಮೂರ್ತಿ ಏನಪ್ಪಾ ಅಂತಂದ್ರ, ಈ ಎತ್ತರದ ಮೂರ್ತಿ ಏನೈತಲ್ಲ ಇದು ಜಗತ್ತಿನ ಅತಿ ಎತ್ತರದ ಮೂರ್ತಿ. ಇದಕ್ಕಿಂತಲೂ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಕ್ಕಿಂತಲೂ ಎತ್ತರದ ಮೂರ್ತಿ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಅನ್ನೋದನ್ನ ನಾವು ತಿಳ್ಕೊಬೇಕು. ಅದಕ್ಕೋಸ್ಕರ ಇವರ ಮೂರ್ತಿ ಕೂಡ ಇಂಪಾರ್ಟೆಂಟ್. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಸ್ಟ್ಯಾಚ್ಯೂ ಯಾವ ರಾಜ್ಯದಾಗ ಐತಿ ಅಂತ ಕೇಳ್ತಾರೆ. ಸರ್ದಾರ್ ವಲ್ಲಭಾಯಿ ಸ್ಟ್ಯಾಚ್ಯೂ ಐತಿಲ್ಲ ಯಾವ ನದಿ ದಡದ ಮೇಲೆ ಐತಿ ಅಂತ ಕೇಳ್ತಾರೆ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಐತಿಲ್ಲ ಜಗತ್ತಿನ ಅತಿ ಎತ್ತರದ ಮೂರ್ತಿಯಾಗಿದೆ, ನರ್ಮದಾ ನದಿಯ ದಡದ ಮೇಲಿದೆ. ಯಾವ ಪ್ರದೇಶದಲ್ಲಿ ಇದೆಯಪ್ಪ ಅಂದ್ರೆ ಕೇವಾಡಿಯಾ ಎಂಬಲ್ಲಿ ಇದೆ ಅನ್ನುವಂಥದ್ದನ್ನ ತಾವು ತಿಳ್ಕೊಳ್ಬೇಕು. ಇಷ್ಟು ಸರ್ದಾರ್ ವಲ್ಲಭಾಯಿ ಪಟೇಲ್ ಬಗ್ಗೆ ಇಂಪಾರ್ಟೆಂಟ್. ಯಾಕಂದ್ರೆ ಭಾರತದ ಐರನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತಾರೆ. ಐರನ್ ಮ್ಯಾನ್ ಅಂದ್ರೆ ಉಕ್ಕಿನದ ಮನುಷ್ಯ ಅಂತ ಕರೀತಾರೆ. ಯಾರನ್ನ? ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನ ಕರೀತಾರ ಅನ್ನೋದನ್ನ ತಾವು ತಿಳ್ಕೊಬೇಕು. ಇದು ಜಗತ್ತಿನ ಅತ್ಯಂತ ಎತ್ತರದ ಪ್ರತಿಮೆಯಾಗಿದೆ ಅಂತ ನೋಡ್ತೀವಿ. ಹಂಗಾದ್ರ ಈ ಪ್ರತಿಮೆಗೆ ಏನಂತ ಹೆಸರು ಕೊಟ್ಟಾರ್ರಿ ಅಂತ ನೋಡಿದ್ರ ಇಲ್ಲಿ ನೋಡ್ರಿ ಕೊಟ್ಟಿದಾರ ನೋಡ್ರಿ, ಏಕತಾ ಪ್ರತಿಮೆ ಅಂತ ಕರೀತಾರೆ. ಯಾವ ಪ್ರತಿಮೆ ಅಂತಾರಪ್ಪ ಅಂದ್ರೆ ಏಕತಾ ಪ್ರತಿಮೆ ಅಂತ ಕರೀತಾರೆ. ಯಾವಪ್ಪ? ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂದ್ರೆ ಏಕತಾ ಪ್ರತಿಮೆ ಅಂತೇಳಿ ಈ ಪ್ರತಿಮೆಗೆ ಹೆಸರಿಟ್ಟಾರ. ಯಾವ ತರ ಆದ್ರೂ ಕ್ವಶನ್ ಕೇಳ್ಬೋದು, ಕ್ವಶನ್ ಕೇಳುವಂತ ಸಾಧ್ಯತೆ ಜಾಸ್ತಿ ಇರ್ತದೆ. ಯಾಕಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅತ್ಯಂತ ಶ್ರೇಷ್ಠವಾದ ವ್ಯಕ್ತಿ, ಅದಕ್ಕೋಸ್ಕರ ಕೇಳುವ ಸಾಧ್ಯತೆ ಜಾಸ್ತಿ ಐತಿ. ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಮೂರ್ತಿ ಐತಿ. ಜಗತ್ತಿನ ಅತಿ ಎತ್ತರದ ಮೂರ್ತಿ ಯಾವ್ದಪ್ಪ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರ ಮೂರ್ತಿ. ಇನ್ನು ಬರೀ ನೆಕ್ಸ್ಟ್ ಹೇಳ್ತೀನಿ ಗಾಂಧಿ ಇರ್ವಿನ್ ಒಪ್ಪಂದದ ಬಗ್ಗೆ ಹೇಳ್ತೀನಿ. ಇಲ್ಲಿ ನೋಡ್ರಿ 1931 ಏನಾತಪ್ಪ ಅಂದ್ರೆ 1931 ಏನಾಯ್ತು? ಗಾಂಧಿ ಇರ್ವಿನ್ ಒಪ್ಪಂದ ಆತ. ಹೌದ್ರಿ, ಗಾಂಧಿ ಇರ್ವಿನ್ ಒಪ್ಪಂದ ಆಗಕ್ಕೆ ಮೂಲ ಕಾರಣ ಏನು? ಗಾಂಧಿ ಇರ್ವಿನ್ ಒಪ್ಪಂದ ಆಗುವಂತ ಅವಶ್ಯಕತೆ ಏನಿತ್ತು ಅಂತ ನೋಡಿದ್ರ ಇದೆಲ್ಲಿ ನಡೆಯುತ್ತಿದ್ದಪ್ಪ ಅಂದ್ರ ಇಂಗ್ಲೆಂಡ್ನಲ್ಲಿ ಏನ್ ನಡೆಯುತ್ತಿದ್ದಪ್ಪ ಅಂತಂದ್ರೆ ಅಲ್ಲಿ ದುಂಡು ಮೇಜಿನ ಸಮ್ಮೇಳನಗಳು ನಡೀತಿದ್ವು. 1ನೇ ದುಂಡು ಮೇಜಿನ ಸಮ್ಮೇಳನ ಅಂತ ಹೊರಡು ಬಂದಾಗ 3 ದುಂಡು ಮೇಜಿನ ಸಮ್ಮೇಳನಗಳು ಯಾವ ಇಸ್ವಿಯಲ್ಲಿ ಯಾವ ದುಂಡು ಮೇಜಿನ ಸಮ್ಮೇಳನಗಳು ನಡೆದಾವ. ಈ 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿರುವಂತ ವ್ಯಕ್ತಿ ಯಾರು ಅನ್ನುವಂಥದ್ದನ್ನ, ಕರ್ನಾಟಕದಿಂದ ಯಾರು ಭಾಗವಹಿಸಿರು, ಭಾರತದಿಂದ ಯಾರು ಭಾಗವಹಿಸಿರು ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ತಾವು ಅಧ್ಯಯನವನ್ನು ಮಾಡ್ಬೇಕು. ಇಲ್ಲಿ ನೋಡಿ, ದುಂಡು ಮೇಜಿನ ಸಮ್ಮೇಳನಗಳು ಅಂತ ಬಂದಾಗ 1930ರಲ್ಲಿ ಮೊದಲನೇ ದುಂಡು ಮೇಜಿನ ಸಮ್ಮೇಳನ ನಡೀತದ. 1931ರಲ್ಲಿ 2ನೇ ದುಂಡು ಮೇಜಿನ
ಸಮ್ಮೇಳನ ನಡೀತದ. 1932ರಲ್ಲಿ ಮೂರನೇ ದುಂಡು ಮೇಜಿನ ಸಮ್ಮೇಳನ ನಡೀತದ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಈ ಮೂರು ದುಂಡು ಮೇಜಿನ ಸಮ್ಮೇಳನದೊಳಗ ಗಾಂಧೀಜಿ ಅಂದ್ರೆ ಕಾಂಗ್ರೆಸ್ ಭಾಗವಹಿಸಿರುವಂತ ಏಕೈಕ ದುಂಡು ಮೇಜಿನ ಸಮ್ಮೇಳನ ಅಂದ್ರೆ 1931 ಅಮೆರಿಕಾದ ಎಲ್ಲಿಪ್ಪ ಅಂತಂದ್ರೆ ಇಂಗ್ಲೆಂಡಿನಲ್ಲಿ ನಡೆಯುವಂಥ ದುಂಡು ಮೇಜಿನ ಸಮ್ಮೇಳನಕ್ಕೆ ಗಾಂಧೀಜಿಯವರನ್ನ ಆಹ್ವಾನವನ್ನು ಮಾಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಗಾಂಧೀಜಿಯವರು ಆವಾಗ 1930ರಲ್ಲಿ ಯಾವುದನ್ನು ಘೋಷಣೆ ಮಾಡಿದ್ರಪ್ಪ ಅಂತಂದ್ರೆ 1930ರಲ್ಲಿ ಯಾವಪ್ಪ ಅಂದ್ರೆ ಕಾನೂನು ಭಂಗ ಚಳುವಳಿಯನ್ನ ಪ್ರಾರಂಭಿಸಿದ್ರು. ಅದಕ್ಕೋಸ್ಕರ ಗಾಂಧೀಜಿಯವರ ಮನವನ್ನು ಒಲಿಸ್ಕೊಂಡು ಏನು ಮಾಡಬೇಕಪ್ಪ ಅಂದ್ರೆ ದುಂಡು ಮೇಜಿನ ಸಮ್ಮೇಳನಕ್ಕೆ ಗಾಂಧೀಜಿಯನ್ನು ಆಹ್ವಾನಿಸಿದರೆ ಅಲ್ಲಿ ದುಂಡು ಮೇಜಿನ ಸಮ್ಮೇಳನಗಳು ಸಂಪೂರ್ಣವಾಗಿ ಸಕ್ಸಸ್ ಹಾಕವ ಅನ್ನೋ ಉದ್ದೇಶದಿಂದ ಇಂಗ್ಲೆಂಡಿನ ಯಾರಪ್ಪ ಅಂತಂದ್ರೆ ಇರ್ವಿನ್ ಅನ್ನುವಂಥ ಒಬ್ಬ ವ್ಯಕ್ತಿ ಗಾಂಧೀಜಿ ಹತ್ರ ಬಂದ ಏನು ಕೇಳ್ಕೊಳ್ತಾನಪ್ಪ ಅಂದ್ರೆ ದುಂಡು ಮೇಜಿನ ಸಮ್ಮೇಳನಕ್ಕೆ ತಾವುಗಳು ಬರಬೇಕು ಅಂತೇಳಿ ಕೇಳ್ಕೊಂಡಾಗ ಗಾಂಧೀಜಿಯವರು ಒಂದಿಷ್ಟು ಷರತ್ತುಗಳನ್ನ ಹೇಳ್ತಾರ. ಇರ್ವಿನ್ ಆ ಷರತ್ತುಗಳಿಗೆ ಒಪ್ಪಿಕೊಂಡು ಏನು ಮಾಡ್ತಾನಪ್ಪ ಅಂತಂದ್ರೆ ಗಾಂಧಿ ಇರ್ವಿನ್ ಒಪ್ಪಂದ ಆಗ್ತದ. 1931ರಲ್ಲಿ ಆಗ್ತದ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. 1931ರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಬಂದ್ರೆ ಇನ್ನು ಸ್ವರಾಜ್ಯ ಘೋಷಣೆ ಅಂತೇಳಿ ಏನು ಮಾಡ್ತಾರಪ್ಪ ಅಂತಂದ್ರೆ 1930 ಯಾವತ್ತಪ್ಪ ಅಂದ್ರೆ ಜನವರಿ 26 ಇದಕ್ಕಿಂತಲೂ ಒಂದು ವರ್ಷ ಮುಂಚಿತವಾಗಿ ಏನು ಮಾಡಿರ್ತಾರಪ್ಪ ಅಂದ್ರೆ 1930 ಜನವರಿ ಏನಪ್ಪಾ ಅಂತಂದ್ರೆ 26ನೇ ತಾರೀಕಿಗೆ ಏನು ಮಾಡಿರ್ತಾರಪ್ಪ ಅಂತಂದ್ರೆ ಇಲ್ಲಿ ಏನು ಸ್ವರಾಜ್ಯ ಘೋಷಣೆಯನ್ನು ಮಾಡಿರ್ತಾರೆ. ಜನವರಿ 26 ಬತ್ತಂದ್ರೆ ಸಾಕು ಏನು ಮಾಡ್ತಿದ್ರಪ್ಪ ಅಂದ್ರೆ ನಮಗೆ ಸ್ವಾತಂತ್ರ್ಯ ಸಿಕ್ಕೈತೆ ಅನ್ನೋದು ಜೆಂಡಾ ಹಾರಿಸೋದು ಮಾಡ್ತಿದ್ರು. ಯಾವಾಗಿಂದ 1930ರಿಂದ ಅವಾಗ ಏನಪ್ಪ ಸ್ವರಾಜ್ಯ ದಿನ ಅಂತೇಳಿ ಆಚರಣೆ ಮಾಡ್ತಿದ್ರು. ಮುಂದೆ ಸಂವಿಧಾನವು ನವೆಂಬರ್ 26, 1949ರಂದು ಸಿದ್ಧವಾಗಿದ್ದರೂ ಕೂಡ ಅದನ್ನು ಜನವರಿ 26ರಂದೇ ಜಾರಿಗೊಳಿಸಲಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇದ ಕಾರಣ ಯಾಕಪ್ಪ ಅಂದ್ರೆ ಅವತ್ತು ಸ್ವರಾಜ್ಯ ದಿನ ಅಂತೇಳಿ ಮೊದಲಿನಿಂದಲೂ ಆಚರಿಸ್ಕೊಂಡು ಬರ್ತಿದ್ರು. ಇದರ ಸವಿ ನೆನಪಿಗಾಗಿ ಜನವರಿ 26ರಂದೇ ಸಂವಿಧಾನವನ್ನು ಏನು ಮಾಡ್ತಾರ ಜಾರಿಗೊಳಿಸ್ತಾರ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು. ಪ್ರತಿಯೊಂದು ಡೇಟ್ಗಳಿಗೂ ಪ್ರತಿಯೊಂದು ಇತಿಹಾಸ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿರ್ಬೇಕು ಅನ್ನುವಂಥದ್ದು ನಮ್ಮ ಮಾಹಿತಿ ಅಷ್ಟೇ. ಇಲ್ಲಿ ನೋಡ್ರಿ 1931 ಯಾವ್ದಾಕತ್ತಪ್ಪ ಅಂತಂದ್ರೆ ಗಾಂಧಿ ಮತ್ತು ಇರ್ವಿನ್ ಒಪ್ಪಂದ ಆಗ್ತದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಯಾಕಂದ್ರೆ ಇಂಗ್ಲೆಂಡಿನಲ್ಲಿ ನಡೆಯುವಂಥ ದುಂಡು ಮೇಜಿನ ಸಮ್ಮೇಳನಕ್ಕೆ ಗಾಂಧೀಜಿಯನ್ನ ಒಲಿಸ್ಕೊಳ್ಳಿಕ್ಕೆ ಅಂದ್ರೆ ಆಹ್ವಾನ ಮಾಡ್ಕೊಳ್ಳಿಕ್ಕೆ ಗಾಂಧೀಜಿಯವರ ಮನವೊಲಿಸಲಿಕ್ಕೆ ನಡೆದಂಥ ಇದೊಂದು ಪ್ರಯತ್ನ ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ಯಾವ್ದು ಬರ್ತೈತಿಪ್ಪ ಅಂತಂದ್ರೆ 1932ರಲ್ಲಿ ಒಂದು ಬರ್ತದೆ. ಯಾವುದಪ್ಪ ಅಂತಂದ್ರೆ ಪೂನಾ ಒಪ್ಪಂದ ಅಂತ ಬರ್ತೈತಿ. ಪೂನಾ ಒಪ್ಪಂದ ಇದ್ಯಾರ ಮಧ್ಯೆ ನಡೀತ್ರಿ ಅಂತ ಕೇಳಿದ್ರೆ ಗಾಂಧೀಜಿ ಮತ್ತು ಅಂಬೇಡ್ಕರ್ ಮಧ್ಯೆ ನಡೀತದ. ಗಾಂಧೀಜಿ ಮತ್ತು ಅಂಬೇಡ್ಕರ್ ಮಧ್ಯೆ ನಡೆದಿರುವಂಥ ಒಪ್ಪಂದ. ಈ ಗಾಂಧೀಜಿ ಮತ್ತು ಅಂಬೇಡ್ಕರ್ ಮಧ್ಯೆ ಇದು ಯಾಕೆ ನಡೀತ್ರಿ ಒಪ್ಪಂದ ಅಂದ್ರೆ ಈ ದುಂಡು ಮೇಜಿನ ಸಮ್ಮೇಳನದಲ್ಲಿ 32ರ ದುಂಡು ಮೇಜಿನ ಸಮ್ಮೇಳನ ಮುಗೀತು. ಅತಿಂದ ಏನು ಮಾಡಿರಪ್ಪ ಅಂತಂದ್ರೆ ದಲಿತರಿಗೆ ಸಪ್ರೇಟ್ ಮತದಾನದ ಕೊಡಬೇಕು ಅನ್ನುವಂಥದ್ದಾಗಿತ್ತು. ಅದಕ್ಕೋಸ್ಕರ ಅದನ್ನು ಜಾರಿಗೆ ತರಬಾರ್ದು ಗಾಂಧೀಜಿಯವರು ಏನು ಮಾಡ್ತಾರೆ ಉಪವಾಸವನ್ನು ಕೂತಾರೆ. ಅಂಬೇಡ್ಕರ್ ಅವ್ರು ಏನು ಮಾಡ್ತಾರೆ ಈ ಗಾಂಧೀಜಿಯವರ ಮನಸ್ಸೋತು ಏನು ಮಾಡ್ತಾರಪ್ಪ ಅಂತಂದ್ರೆ ಈ ಗಾಂಧೀಜಿ ಮತ್ತು ಅಂಬೇಡ್ಕರ್ ಮಧ್ಯೆ ಪೂನಾ ಒಪ್ಪಂದ ಅಂತ ಒಂದು ಆಕೈತಿ. ಈ ಪೂನಾ ಒಪ್ಪಂದದ ಮಧ್ಯಸ್ಥಿಕೆಯನ್ನು ವಹಿಸಿದವರು ಯಾರಪ್ಪ ಅಂತಂದ್ರೆ ಮದನ ಮೋಹನ ಮಾಳವೀಯ ಅಂತ ಒಬ್ಬ ವ್ಯಕ್ತಿ ಬರ್ತಾರೆ. ಏನು ಮಾಡ್ತಾರಪ್ಪ ಅಂದ್ರೆ ಮದನ ಮೋಹನ ಮಾಳವೀಯ ಅವರು ಗಾಂಧಿ ಮತ್ತು ಅಂಬೇಡ್ಕರ್ ಮಧ್ಯೆ ನಡೆದಿರುವಂಥ ಪೂನಾ ಒಪ್ಪಂದದ ಮಧ್ಯಸ್ಥಿಕೆಯನ್ನು ವಹಿಸ್ತಾರ ಅಂತ ನೋಡ್ತೀವಿ. ಒಂದಕ್ಕೊಂದು ಇತಿಹಾಸವನ್ನು ಲಿಂಕ್ ಇಟ್ಕೋತ ಸರ್ ಇಸ್ವಿಯನ್ನು ಯಾವ ಥರ ನೆನ್ಪಿಡ್ಬೇಕ್ರಿ, ಇಸ್ವಿ ನೆನ್ಪಿಡೋದು ಭಾಳ ಕನ್ಫ್ಯೂಷನ್ ಆಗತ್ತೈತ್ರಿ. ಇಸ್ವಿ ನೋಡತಕ್ಕೆ 7 ಹಿಡಿ ನಾಗರಾಮ ನೋಡಿದಂಗೆ ಆಗತ್ತೈತ್ರಿ ಅಂತ ಅನಿಸ್ತಿರ್ಬೇಕು. ಯಾಕಪ್ಪ ಅಂದ್ರೆ ಇಸ್ವಿಗಳನ್ನ ಒಂದಕ್ಕೊಂದು ಲಿಂಕ್ ಇಟ್ಕೊಂಡು ನೆನ್ಪಿಟ್ಕೊಂಡ್ರೆ ಮಾತ್ರ ಏನು ಮಾಡ್ತಾವೆ ನೆನಪುಳಿತಾವೆ. ಇಲ್ದಿದ್ರೆ ಒಂದು ಇಸ್ವಿಯನ್ನು ನಾವು ಅದಗಳೇ ಓದಿ ಮುಂದೆ ಹೋಗ್ಬಿಟ್ಟು ಅಂದ್ರೆ ಏನಾಗೋದಿಲ್ಲ, ನೆನಪ ಉಳಿಯುವುದಿಲ್ಲ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಇತ್ತು ಸರ್ದಾರ್ ವಲ್ಲಭಾಯಿ ಪಟೇಲ್ರ ಬಗ್ಗೆ ಭಾಳ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಏಕತೆಯ ಪ್ರತಿಮೆ ಯಾವುದಕ್ಕೆ ಸಂಬಂಧಿಸಿದೆ ಅಂದ್ರೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರಿಗೆ ಸಂಬಂಧಿಸಿದ್ದು. ಇದು ಎಲ್ಲಿ ಐತಿಪ್ಪ ಅಂತಂದ್ರೆ ಗುಜರಾತದ ನರ್ಮದಾ ನದಿಯ ದಡದ ಮೇಲಿರುವಂಥ ಕೇವಾಡಿಯಾ ಎಂಬ ಪ್ರದೇಶದಲ್ಲಿ ಐತಿ. ಜಗತ್ತಿನಲ್ಲಿ ಇದಕ್ಕಿಂತ ಎತ್ತರವಾದ ಇನ್ನೊಂದು ಪ್ರತಿಮೆ ಇಲ್ಲ. ಸರ್ದಾರ್ ವಲ್ಲಭಾಯಿ ಪಟೇಲ್ರದ್ದು ಮಾತ್ರ ಅತ್ಯಂತ ಎತ್ತರವಾದ ಪ್ರತಿಮೆ ಅನ್ನುವಂಥದ್ದು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಂತ ನೋಡ್ತೀವಿ. ನೆಕ್ಸ್ಟ್ ಹೋಗೋಣ ಬನ್ನಿ. ಯಾವುದಂದಪ್ಪ ಅಂತಂದ್ರೆ ನೋಡಿ ಈ ಕೆಳಗಿನವುಗಳಲ್ಲಿ ಯಾರು ಭಾರತದ ಸಂವಿಧಾನ ಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾದರು ಅಂತ ನೋಡ್ತೀವಿ. ಭಾರತದ ಸಂವಿಧಾನ ಸಭೆಯ ಅಧ್ಯಕ್ಷರಾಗಿ ಯಾರು ಆಯ್ಕೆ ಆಗಿದ್ರಪ್ಪ ಅಂತಂದ್ರೆ 1946 ನವೆಂಬರ್ 9ರಂದು ನಡೆದಿರ್ತೈತಿ. ಯಾವ್ದು ಅಧಿವೇಶನ ನಡೆದೈತಿ 1946
ನವೆಂಬರ್ ತಿಂಗಳ ಯಾವಪ್ಪ ಅಂದ್ರೆ ನವೆಂಬರ್ ತಿಂಗಳ 9ನೇ ತಾರೀಕಿಗೆ ಒಂದು ತಾತ್ಕಾಲಿಕ ಅಧಿವೇಶನ ಅಂತ ನಡೀತೈತಿ. ನೆಕ್ಸ್ಟ್ ಸ್ಲೈಡ್ದಾಗ ಬರ್ತೈತಿ, ಚಂದಂಗೆ ಕೇಳ್ತಾನೆ. ಇದಪ್ಪ ಅಧ್ಯಕ್ಷತೆ ವಹಿಸ್ತಾರೆ ಯಾರಪ್ಪ ಅಂದ್ರೆ ಕಾಯಂ ಅಧ್ಯಕ್ಷರಾಗಿ ಯಾರಪ್ಪ ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರ ಅನ್ನೋದನ್ನ ತಿಳಿತೀವಿ. 1946 ನಮ್ಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿರ್ಕಿಲ್ಲ. ಅವಾಗ ಏನಾಗಿತ್ತಪ್ಪ ಅಂದ್ರೆ ಸಂವಿಧಾನ ರಚನಾ ಸಭೆ ರಚನೆಯಾಗಿ ಏನಾಗಿತ್ತಪ್ಪ ಅಂದ್ರೆ ಮೊದಲ ಅಧಿವೇಶನ 1946 ಡಿಸೆಂಬರ್ 9ರಂದು ಮೊದಲ ಅಧಿವೇಶನ ನಡೆದಿತ್ತು. ಹಂಗಾರ ಮೊದಲ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ದಪ್ಪ ಅಂದ್ರೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರಾಗಿದ್ರು. ಇವ್ರು ಏನು ಮಾಡ್ತಾರಪ್ಪ ಅಂದ್ರೆ ತಾತ್ಕಾಲಿಕ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ರು. ಆದರೆ ಅದಾದ ಕೇವಲ 3 ದಿನಗಳಲ್ಲಿ ಏನಪ್ಪ ಅಂದ್ರೆ 9ನೇ ತಾರೀಕು ಆದ ನಡೆದೈತಿ, 11ನೇ ತಾರೀಕು ಇದು ನಡೆದೈತಿ. ಒಂದು 2 ದಿವಸ ಅಷ್ಟು ಟೈಮ್ ಅಷ್ಟಾಗ ಯಾವ್ದಾತಪ್ಪ ಅಂತಂದ್ರೆ ಇನ್ನೊಂದು ಅಧಿವೇಶನ ಆಯ್ತು. ಅದೇ ವರ್ಷದಲ್ಲಿ ಏನಾತಪ್ಪ ಅಂತಂದ್ರೆ 11ನೇ ತಾರೀಕು ಡಿಸೆಂಬರ್ 1946 ಯಾವಪ್ಪ ಸಂವಿಧಾನದ 2ನೇ ರಚನಾ ಸಭೆ ನಡೀತೈತಿ. ಇಲ್ಲಿ ಸಂವಿಧಾನದ ಕಾಯಂ ಅಧ್ಯಕ್ಷರಾಗಿ ಯಾರಪ್ಪ ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಯ್ಕೆ ಆಗ್ತಾರ ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕು. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಈ ಸಭೆಗೆ ಹಾಜರಿದ್ದ ಸದಸ್ಯರು. ಹಂಗಾರ ಈ ಡಿಸೆಂಬರ್ 11, 1946 ಎಷ್ಟು ಜನ ಸದಸ್ಯರು ಹಾಜರಿದ್ರು, ಎಷ್ಟು ಜನ ಸದಸ್ಯರು ಬಂದಿದ್ರು ಅಂತಂದ್ರೆ 211 ಜನ ಸದಸ್ಯರು ಬಂದಿದ್ರು ಅಂತ ತಿಳ್ಕೊತೀವಿ ನಾವು. ಸಂವಿಧಾನವನ್ನು ಓದೋಕ್ಕಿಂತ ಮುಂಚಿತವಾಗಿ ಸಂವಿಧಾನ ಯಾವ ರೀತಿಯಾಗಿ ರಚನೆ ಆದ, ಸಂವಿಧಾನವನ್ನು ಯಾರು ಬರೆದ್ರು, ಏನಾದ ಸಂವಿಧಾನದ ಯಾವ ಕರಡು ಸಮಿತಿ ಅಧ್ಯಕ್ಷರು ಯಾರಾಗಿದ್ರು, ಇದೆಲ್ಲ ಮಾಹಿತಿನ ಚಂದಾಗಿ ತಿಳ್ಕೊಂಡಿರ್ಬೇಕು. ಇಲ್ಲಿ ನೋಡ್ರಿ, ಈ ಸಭೆಯ ಉಪಾಧ್ಯಕ್ಷರ ಹಂಗಾರ ಈ ಸಭೆಯ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಆಗಿದ್ರು ಅನ್ನೋಂಥದ್ದು ನಾವು ನೋಡ್ತೀವಿ. ಹಂಗಾದ್ರ ಈ ಸಭೆಯ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂತೇಳಿ ನಾವು ನೋಡಿದ್ರೆ ಯಾವಪ್ಪ ಅಂದ್ರೆ ಡಿಸೆಂಬರ್ 11, 1946 ನಡೆದ ಸಭೆ ಅಧ್ಯಕ್ಷರಾಗಪ್ಪ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಆಗಿದ್ರು. ಅಂದ್ರೆ ಉಪಾಧ್ಯಕ್ಷರು ಯಾರಾಗಿದ್ರು ಅಂತ ನೋಡಿದಾಗ H.C. ಮುಖರ್ಜಿ ಅನ್ನೋಂಥವ್ರು ಒಬ್ಬರು ವ್ಯಕ್ತಿ ಬರ್ತಾರೆ, ಇವರಾಗಿದ್ರು. ಇನ್ನೊಬ್ಬರಾಗಿದ್ರು T.T. ಕೃಷ್ಣಮಾಚಾರಿ ಅಂತ ಬರ್ತಾರೆ. T.T. ಕೃಷ್ಣಮಾಚಾರಿ ಕೂಡ ಈ ಸಭೆಯ ಉಪಾಧ್ಯಕ್ಷರು ಆಗಿದ್ರು ಅಂತ ನೋಡ್ತೀವಿ ನಾವು. ಸಂವಿಧಾನ ರಚನಾ ಸಭೆಯು ಒಟ್ಟು 22 ಸಮಿತಿಗಳನ್ನು ಹೊಂದಿತ್ತು ಅನ್ನೋದು ನೋಡ್ತೀವಿ. 22 ಸಮಿತಿಗಳಿದ್ದು ಸಂವಿಧಾನ ರಚನಾ ಸಭೆ ಎಷ್ಟು ಸಮಿತಿಗಳನ್ನು ಹೊಂದಿತ್ತು ಅಂತ ಕ್ವಶನ್ ಕೇಳ್ತಾನೆ. ಸಂವಿಧಾನ ರಚನಾ ಸಭೆಯು 22 ಸಮಿತಿಗಳನ್ನು ಹೊಂದಿತ್ತು. ಅದರಲ್ಲಿಯೂ ಕೂಡ ಕರಡು ಸಮಿತಿ ಒಂದಾಗಿತ್ತು. ಕರಡು ಸಮಿತಿ ಪ್ರಧಾನವಾಗಿತ್ತು ಅನ್ನೋದು ಭಾಳ ಇಂಪಾರ್ಟೆಂಟ್. ಈ ಕರಡು ಸಮಿತಿಯ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರಪ್ಪ ಅಂತಂದ್ರೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ವಹಿಸಿದ್ರು. ಡಾಕ್ಟರ್ B.R. ಅಂಬೇಡ್ಕರ್ ಅವ್ರನ್ನ ಏನಂತಾರಪ್ಪ ಅಂದ್ರೆ ಭಾರತದ ಸಂವಿಧಾನದ ಶಿಲ್ಪಿ ಅಂತ ಕರೀತಾರೆ. ಕರಡು ಸಮಿತಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಭಾರತ ಸಂವಿಧಾನ ಈ ತೆರನಾಗಿರಬೇಕು ಅನ್ನುವಂಥದ್ದೊಂದು ನೀಲನಕ್ಷೆಯನ್ನು ತಯಾರಿಸುವುದು ಯಾವುದರ ಉದ್ದೇಶ ಆಗಿತ್ತಪ್ಪ ಅಂದ್ರೆ ಕರಡು ಸಮಿತಿಯ ಉದ್ದೇಶವಾಗಿತ್ತು. ಇದರ ಅಧ್ಯಕ್ಷರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಅಂತ ನೋಡ್ತೀವಿ ನಾವು. ಇಲ್ಲಿ ನೋಡ್ರಿ, ಹೌದು ನಿಜ ರೀ. ಹಂಗಾದ್ರೆ ಸಂವಿಧಾನವನ್ನ ರಚನೆ ಮಾಡಾಕ 22 ಸಮಿತಿಗಳನ್ನು ರಚನೆ ಮಾಡಿದ್ರು. ಎಷ್ಟೋ ಜನ ಇದಕ್ಕಾಗಿ ಪರಿಶ್ರಮವನ್ನು ಮಾಡಿದ್ರು. మరి ಎಷ್ಟು ದಿನದಲ್ಲಿ ನಮ್ಮ ಸಂವಿಧಾನ ರಚನೆ ಆಯಿತು ಅಂತ ನೋಡಿದ್ರ 2 ವರ್ಷ ಎಷ್ಟಪ್ಪ ಅಂದ್ರೆ 2 ವರ್ಷ 11 ತಿಂಗಳು 18 ದಿನ 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸತತವಾಗಿ ಪರಿಶ್ರಮದಿಂದ ಭಾರತದ ಸಂವಿಧಾನ ರಚನೆಯಾಗಿದೆ. ಎಷ್ಟು ದಿನ ಟೈಮ್ ತಗೊಂಡೈತಿ ಭಾಳ ಎಕ್ಸಾಮ್ದಾಗ ಕೇಳೋ ಚಾನ್ಸಸ್ ಜಾಸ್ತಿ ಭಾಳ ಇರ್ತೈತಿ. ಅದಕ್ಕಾಗಿ ಸ್ವಲ್ಪ ಚಂದಂಗಿ ಸ್ಪಷ್ಟವಾಗಿ ನೋಡ್ಕೋಬೇಕು. ಎಲ್ಲಿ ತಿಳಿದಿಲ್ಲ, ಯಾವ್ದು ಕನ್ಫ್ಯೂಷನ್ ಅನಿಸ್ತೈತಿ ಅದನ್ನ ಸ್ವಲ್ಪ ನೋಟ್ ಮಾಡಿ ಇಟ್ಕೋಬೇಕು ಅನ್ನೋಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಯಾವ್ದು ಬರ್ತೈತಿಪ್ಪ ಅಂತಂದ್ರೆ ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟ ಯಾವ ವರ್ಷದಲ್ಲಿ ನಡೆದವು ಅಂತ ಬರ್ತೈತಿ. ಕಾಮನ್ವೆಲ್ತ್ ರಾಷ್ಟ್ರಗಳು ಯಾವ್ದಾವ್, ಈ ಕೆಳಗಿನವುಗಳಲ್ಲಿ ಯಾವುದು ಕಾಮನ್ವೆಲ್ತ್ ರಾಷ್ಟ್ರ ಅಲ್ಲ ಅಂತ ಕ್ವಶನ್ ಕೇಳೋ ಜಾಸ್ತಿ ಇರ್ತೈತಿ. ಈ ಥರ ಯಾವ್ಯಾವ ಕಾಮನ್ವೆಲ್ತ್ ರಾಷ್ಟ್ರಗಳು ಹೌದು, ಯಾವ್ಯಾವ ಅಲ್ಲ ಅನ್ನೋದನ್ನ ನಾವು ಚೆನ್ನಾಗಿ ತಿಳ್ಕೊಬೇಕು. ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟಗಳು ಎಲ್ಲಿ ನಡೆದಪ್ಪ ಅಂತ ಎಷ್ಟರಾಗ ನಡೆದಪ್ಪ ಅಂದ್ರೆ 1930ರಲ್ಲಿ ಮೊದಲ ಕಾಮನ್ವೆಲ್ತ್ ಕ್ರೀಡಾಕೂಟಗಳು ನಡೆದವು ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಹೌದ್ರಿ, ಕಾಮನ್ವೆಲ್ತ್ ರಾಷ್ಟ್ರಗಳು ಅಂತೀವಿ, ಕಾಮನ್ವೆಲ್ತ್ ಕ್ರೀಡಾಕೂಟ ಅಂತೀವಿ. ಕಾಮನ್ವೆಲ್ತ್ ಅಂದ್ರೆ ಏನು ಅಂತಂದ್ರೆ ನಮಗೆ ಅನೇಕ ಸ್ಪರ್ಧಾರ್ಥಿಗಳ ಮನಸ್ಸಿನಲ್ಲಿ ಕನ್ಫ್ಯೂಷನ್ ಇರ್ತದೆ. ಹಿಂದೊಂದು ದಿನ ಇಂಗ್ಲೆಂಡ್ ಅಂದ್ರೆ ಬ್ರಿಟಿಷರ ವಸಾಹತುಗೆ ಸಂಬಂಧಿಸಿದಂಥ ರಾಷ್ಟ್ರಗಳ ಒಕ್ಕೂಟವನ್ನೇ ನಾವು ಏನಂತೀವಪ್ಪ ಅಂದ್ರೆ
ಕಾಮನ್ವೆಲ್ತ್ ಐತಿ, ಹಿಂದೆ ಬ್ರಿಟಿಷರು ಆಳ್ವಿಕೆಯನ್ನ ಮಾಡುತ್ತಿದ್ರು. ಬ್ರಿಟಿಷರ ವಸಾಹತುಗೆ ಸಂಬಂಧಿಸಿದಂತ ರಾಷ್ಟ್ರಗಳು ಏನಿರ್ತಾವಲ್ಲ ಅವುಗಳನ್ನ ನಾವೇನಂತೀವಪ್ಪ ಅಂದ್ರೆ ಕಾಮನ್ವೆಲ್ತ್ ರಾಷ್ಟ್ರಗಳು ಅಂತ ಕರಿತೀವಿ. ಕಾಮನ್ವೆಲ್ತ್ ಅಂದ್ರೆ ಏನನ್ನ ಅರ್ಥ ಇರೋದಿಲ್ಲ ಒಂದಿಷ್ಟು ಜನರಿಗೆ, ಅದಕ್ಕಾಗಿ ತಿಳ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ಕಾಮನ್ವೆಲ್ತ್ ಕ್ರೀಡಾಕೂಟ 1931ರಲ್ಲಿ ನಡೆದವು ಅಂತ ನಾವು ಇದೇಗಿನ ಪ್ರಶ್ನೆಯಲ್ಲಿ ನೋಡ್ಕೊಂಡಿವಿ ನಾವು. ಇನ್ನು ಕಾಮನ್ವೆಲ್ತ್ ಕ್ರೀಡಾಕೂಟ ಎಷ್ಟಪ್ಪ ಅಂದ್ರೆ 2023ರ ಕಾಮನ್ವೆಲ್ತ್ ಕ್ರೀಡಾಕೂಟ ಎಲ್ಲಿ ನಡೀತು ಅಂತ ಕೇಳಿ, ಯಾವ ದೇಶದೊಳಗೆ ನಡೀತು ಅಂತ ಕೇಳಿ ನೋಡಿ. ದೇಶಗಳ ಹೆಸರು ಸ್ವಲ್ಪ ಡಿಫ್ರೆಂಟ್ ಐತಿ, ಓದಾಕ ಕಷ್ಟ ಆಗ್ಬೇಕು ಅಂತ ಹೆಸರು ಐತಿ. ಯಾವಪ್ಪ ಅಂತಂದ್ರೆ ಟ್ರಿನಿಡಾಡ್ ಅನ್ನುವಂಥ ಒಂದು ದೇಶ, ಮತ್ತು ಇನ್ನೊಂದು ಯಾವ್ದಪ್ಪ ಅಂದ್ರೆ ಟೊಬ್ಯಾಗೋ ಅನ್ನುವಂಥ ಒಂದು ದೇಶ ಆಯ್ತನ್ನ ಸ್ವಲ್ಪ ನೋಟ್ ಮಾಡಿಟ್ಕೋರಿ. ಅಲ್ಲಿ ಕ್ವಶನ್ ಕೊಟ್ಟ ಅಂದ್ರೆ ಏನು ಮಾಡ್ಬೇಕು, ಎಲಿಮಿನೇಟ್ ಮಾಡಕ್ಕೆ ನಮ್ಗೆ ಅನುಕೂಲ ಆಗೋ ಥರ ಇರಬೇಕು ಅಂತ ನಾವು ನೋಡ್ತೀವಿ. ನೆಕ್ಸ್ಟ್ ನೋಡ್ರಿ, ಭಾರತದ ಮೊದಲ ಪಂಚವಾರ್ಷಿಕ ಯೋಜನೆಯು ಯಾವ ಮಾದರಿಯನ್ನು ಆಧರಿಸಿತ್ತು ಅಂತ ಕೇಳ್ಯಾರ. ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಭಾಳ ಇಂಪಾರ್ಟೆಂಟ್. ಪಂಚ ಅಂದ್ರೆ ಏನೈತಿ, ಪಂಚ ಅಂದ್ರೆ 5 ವರ್ಷಗಳಿಗೆ ಅವಧಿಯನ್ನು ಹೊಂದಿರುವಂಥ ಯೋಜನೆಗಳನ್ನ ನಾವೇನೈತಿಪ್ಪ ಅಂದ್ರೆ ಪಂಚವಾರ್ಷಿಕ ಯೋಜನೆಗಳು ಅಂತ ಕರಿತೀವಿ. ಇನ್ನು ಪಂಚವಾರ್ಷಿಕ ಯೋಜನೆಗಳು ನೋಡ್ರಿ, ಮೊದಲು ಪಂಚವಾರ್ಷಿಕ ಯೋಜನೆ ಯಾರನ್ನ ಆಧರಿಸಿತ್ತಪ್ಪ ಅಂದ್ರೆ ಇಲ್ಲಿ ನೋಡ್ರಿ, ಯಾವ್ದ ಮಾಲ್ನೋಬಿಸ್ ಅಂತ ಕೊಟ್ಟಾರ. ಯಾರನ್ನ ಕೊಟ್ಟಾರಪ್ಪ ಅಂದ್ರೆ ಯೋಜನಾ ಇದು ಬಂಡವಾಳಶಾಹಿ ಎತ್ ಕೊಟ್ಟಾರ. ಮಾದರಿ ನೋಡಪ್ಪ ಹೆರಾಲ್ಡ್ ಡೋಮರ್ ಮಾದರಿ ಎತ್ತೇಳಿ ಕೊಟ್ಟಾರ. ಇನ್ನು ಗಾಡ್ಗಿಲ್ ಸೂತ್ರ ಕೊಟ್ಟಾರ. ಇಲ್ಲಿ ನೋಡ್ರಿ ಯಾವ ಸೂತ್ರನ ಅಳವಡಿಸಿದಪ್ಪ ಅಂದ್ರೆ ಹೆರಾಲ್ಡ್ ಡೋಮರ್ ಮಾದರಿ. ಸ್ವಲ್ಪ ಮಿಸ್ಟೇಕ್ ಆಗೈತಿ, ಚಂದಾಗಿ ನೋಡ್ಕೊರಿ, ಟೈಪಿಂಗ್ ಮಿಸ್ಟೇಕ್ ಆಗೈತಿ. ಹೆರಾಲ್ಡ್ ಡೋಮರ್ ಮಾದರಿ. ನೆಕ್ಸ್ಟ್ ಸ್ಲೈಡ್ ಚಂದಾಗಿ ಕೊಟ್ಟೈತಿ ನೋಡ್ರಿ. ಇದನ್ನ ಪಂಚವಾರ್ಷಿಕ ಯೋಜನೆಗಳು ಅಂತ ಬರ್ತಾವ. ಪಂಚವಾರ್ಷಿಕ ಯೋಜನೆಗಳು ಬಹಳ ಇಂಪಾರ್ಟೆಂಟ್. ಪಂಚವಾರ್ಷಿಕ ಯೋಜನೆಗಳು ಎಷ್ಟು ಪಂಚವಾರ್ಷಿಕ ಯೋಜನೆಗಳು ಆಗಿದಾವ್ರಿ ನಮ್ಮ ದೇಶದೊಳಗೆ ಅಂತಂದ್ರೆ 12 ಪಂಚವಾರ್ಷಿಕ ಯೋಜನೆಗಳಾಗ್ಯಾವ. 12 ಪಂಚವಾರ್ಷಿಕ ಯೋಜನೆಗಳು 1951ರಲ್ಲಿ ಪ್ರಾರಂಭವಾಗಿರುವಂಥ ಪಂಚವಾರ್ಷಿಕ ಯೋಜನೆಗಳು 2014ರವರೆಗೂ ಕೂಡ ಇದ್ದು, 2014ರ ನಂತರ 2015ರಾಗ ಏನು ಮಾಡಿದಪ್ಪ ಅಂತಂದ್ರೆ ಅದು 2015ರಲ್ಲಿ ಏನು ಸ್ಟಾರ್ಟ್ ಆತಪ್ಪ ಅಂದ್ರೆ 2015 ಜನವರಿ 1ನೇ ತಾರೀಕು ಜನವರಿ 1ನೇ ತಾರೀಕು ಯಾವ ಸ್ಟಾರ್ಟಪ್ಪ ಅಂತಂದ್ರೆ ನೀತಿ ಆಯೋಗ ಸ್ಟಾರ್ಟ್ ಆಯ್ತು. ನೀತಿ ಆಯೋಗ ಎಕ್ಸ್ಪಾಂಡ್ ಏನಂತ ಹೇಳಿದ್ವಿ ನಾವು, ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಟ್ರಾನ್ಸ್ಫಾರ್ಮ್ ಆಫ್ ಇಂಡಿಯಾ ತಿಳಿದು ನೀತಿ ಆಯೋಗ ಸ್ಟಾರ್ಟ್ ಆಯ್ತು. ಅಲ್ಲಿವರೆಗೂ ಕೂಡ ಪಂಚವಾರ್ಷಿಕ ಯೋಜನೆಗಳೇ ಜಾರಿಯಲ್ಲಿದ್ದು ಅನ್ನುವಂಥದ್ದನ್ನು ನಾವು ತಿಳ್ಕೊಬೇಕು. ಇನ್ನು ನೋಡಲಿ ಮೊದಲನೇ ಪಂಚವಾರ್ಷಿಕ ಯೋಜನೆ. ಈ ಪಂಚವಾರ್ಷಿಕ ಯೋಜನೆಗಳನ್ನ ಏನು ಮಾಡ್ತಿದ್ವಿಪ್ಪ ಅಂತಂದ್ರೆ ಪಂಚವಾರ್ಷಿಕ ಯೋಜನೆಗಳನ್ನ ಮೇಲ್ವಿಚಾರಣೆ ಮಾಡಲಿಕ್ಕೆ ಯಾವ ಆಯೋಗವನ್ನು ಸ್ಥಾಪನೆ ಮಾಡಿದ್ದು 1950ರಲ್ಲಿ 1950 ಮಾರ್ಚ್ ಯಾವಪ್ಪ ಅಂದ್ರೆ 15ರಂದು ಅದನ್ನು ಮಾಡಿದ್ದಪ್ಪ ಅಂತಂದ್ರೆ ಯಾವಪ್ಪ ಅಂದ್ರೆ ಯೋಜನಾ ಆಯೋಗವನ್ನು ಮಾಡಿದ್ದು. ಯೋಜನಾ ಆಯೋಗವನ್ನು ಮಾಡಿ ಏನು ಮಾಡ್ತಿದ್ವಿಪ್ಪ ಅಂದ್ರೆ ಪಂಚವಾರ್ಷಿಕ ಯೋಜನೆಗಳ ಮೇಲೆ ಮೇಲ್ವಿಚಾರಣೆ ಮಾಡಲಿಕ್ಕೆ ಬಿಟ್ಟಿದ್ದೀವಿ ಅನ್ನುವಂಥದ್ದು ನೋಡ್ತೀವಿ. ಮೊದಲನೇ ಪಂಚವಾರ್ಷಿಕ ಯೋಜನೆ ನೋಡ್ರಿ 1951ರಿಂದ 1956ರವರೆಗೆ ನಡೀತಿದೆ. ಯಾವುದಪ್ಪ ಅಂದ್ರೆ ಹೆರಾಲ್ಡ್ ಡೋಮರ್ ಮಾದರಿಯನ್ನು ಹೊಂದಿತ್ತು. ಹಂಗಾದ್ರೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಯಾವುದಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟಿತ್ತು ಅನ್ನುವಂಥದ್ದನ್ನು ನೋಡಿದಾಗ ಮೊದಲನೇ ಪಂಚವಾರ್ಷಿಕ ಯೋಜನೆ ಕೃಷಿ ಮತ್ತು ನೀರಾವರಿಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟಿದೆ. ಮೊದಲನೇ ಪಂಚವಾರ್ಷಿಕ ಕೃಷಿ ಮತ್ತು ನೀರಾವರಿಗೆ ಅತಿ ಹೆಚ್ಚಿನ ಒತ್ತನ್ನು ಕೊಟ್ಟಿದೆ ಅನ್ನುವಂಥದ್ದು ನೋಡ್ತೀವಿ. 1952ರಲ್ಲಿ ಮೊದಲನೇ ಪಂಚವಾರ್ಷಿಕ ಯೋಜನೆ ಇದ್ದ ಸಮಯದೊಳಗೆ ಏನು ಮಾಡ್ತಾರಪ್ಪ ಅಂದ್ರೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ಕುಟುಂಬ ಕಲ್ಯಾಣ ಯೋಜನೆಯನ್ನು ಜಾರಿಗೊಳಿಸ್ತಾರೆ. ಇದನ್ನು ಕೇಳೋ ಚಾನ್ಸಸ್ ಜಾಸ್ತಿ. 1952ರಾಗ ಏನು ಮಾಡ್ತಾರಪ್ಪ ಅಂತಂದ್ರೆ ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮ ಮತ್ತು ಕುಟುಂಬ ಕಲ್ಯಾಣ ಕಾರ್ಯಕ್ರಮ, ಫ್ಯಾಮಿಲಿ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಬರ್ತೈತಿ. ಅದನ್ನೇನು ಮಾಡ್ತಾರಪ್ಪ ಅಂದ್ರೆ 1952ರಾಗ ಜಾರಿಗೊಳಿಸ್ತಾರ ಅನ್ನೋಂಥದ್ದನ್ನು ನಾವು ನೋಡ್ತೀವಿ. ಮೊದಲ ಪಂಚವಾರ್ಷಿಕ ಯೋಜನೆ ಯಾವುದಕ್ಕೆ ಜಾಸ್ತಿ ಒತ್ತು ಕೊಟ್ಟಿತ್ತು? ಕೃಷಿ ಮತ್ತು ನೀರಾವರಿಗೆ ಅಧಿಕ ಹೆಚ್ಚು ಒತ್ತನ್ನು ಕೊಟ್ಟಿತ್ತು ಅನ್ನುವಂಥದ್ದನ್ನು ನೋಡಿದ್ವಿ. ಇದೇ ಸಮಯದಲ್ಲಿ ಮೊದಲನೇ ಪಂಚವಾರ್ಷಿಕ ಯೋಜನೆ ಸಮಯದಲ್ಲಿ ಅನೇಕ ಡ್ಯಾಮ್ಗಳು ನಿರ್ಮಾಣ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಮೊದಲು ಭಾರತ ದೇಶ ಯಾವ ಥರ ಆಗಿತ್ತಂದ್ರೆ ಮಾನ್ಸೂನ್ ಮಳೆಯೊಂದಿಗೆ ಆಡುವ ಜೂಜಾಟ ಅಂತೇಳಿ ಇತಿಹಾಸಕಾರರ ವರ್ಣನೆ ಮಾಡ್ತಾರೆ. ಅದಕ್ಕಾಗಿ ಮಳೆ ಬಂದ್ರೆ ಅಷ್ಟೇ ಬೆಳೆ ಇರ್ತಿತ್ತು, ಮಳೆ ಬರ್ಲಿಕ್ಕೆ ಏನಾಕಿರ್ಕಿಲ್ಲ, ಮಳಿನ ಆಗ್ಲಿಕ್ಕೆ ಬೆಳೆನ ಇರ್ತಿರ್ಕಿಲ್ಲ. ಅದಕ್ಕಾಗಿ ಅನೇಕ ಡ್ಯಾಮ್ಗಳನ್ನು ನಿರ್ಮಾಣ ಮಾಡೋದ್ರ ಮೂಲಕ ಏನು ಮಾಡ್ತಿದ್ರ, ನೀರಿನ ವ್ಯವಸ್ಥೆಯನ್ನು ಅನುಕೂಲವನ್ನು ಮಾಡಿಕೊಟ್ರಿ. ಯಾವುದ್ರಾಗ ಮೊದಲನೇ ಪಂಚವಾರ್ಷಿಕ ಯೋಜನೆ 1951ರಿಂದ 1956 ಅನ್ನೋದು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನೆಕ್ಸ್ಟ್ ಎರಡನೇ ಪಂಚವಾರ್ಷಿಕ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟೈತಿ ಅಂತ ನೋಡಿ. ಎರಡನೇ ಪಂಚವಾರ್ಷಿಕ ಯೋಜನೆ 1956ರಿಂದ 1961ರವರೆಗೆ ಎರಡನೇ ಪಂಚವಾರ್ಷಿಕ ಯೋಜನೆ ನಡೀತಿದೆ. ಯಾವ್ದಪ್ಪ ಅಂತಂದ್ರೆ PC ಮಹಲ್ನೋಬಿಸ್ ಮಾದರಿ ಒಳಗೆ ನಡೀತು ಅಂತ ನೋಡ್ತೀವಿ ನಾವು. PC ಮಹಲ್ನೋಬಿಸ್ ಈ ವ್ಯಕ್ತಿ ಭಾಳ ಇಂಪಾರ್ಟೆಂಟ್. ಈ ವ್ಯಕ್ತಿ ಮ್ಯಾಗ ಕ್ವಶನ್ ಕೇಳೋ ಚಾನ್ಸಸ್ಸು ಜಾಸ್ತಿ ಇರ್ತೈತಿ. ಇವ್ರ ಮಾದರಿ ಒಳಗೆ ನಡೀತು ಎರಡನೇ ಪಂಚವಾರ್ಷಿಕ ಯೋಜನೆ. ಎರಡನೇ ಪಂಚವಾರ್ಷಿಕ ಯೋಜನೆ ನೋಡ್ರಿ
ಯಾವುದಕ್ಕೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟಿದ್ದಪ್ಪ ಅಂದ್ರೆ ಕೈಗಾರಿಕೆಗಳಿಗೆ ಅತಿ ಹೆಚ್ಚು ಒತ್ತನ್ನು ಕೊಟ್ಟೈತಿ ಅನ್ನುವಂಥದ್ದು ನೋಡ್ತೀವಿ. ದುರ್ಗಾಪುರ ಆಗಿರ್ಬೋದು, ಇವೆಲ್ಲ ಕೈಗಾರಿಕೆ, ಇದು ಕಬ್ಬಿನ ಉಕ್ಕಿನ ಕೈಗಾರಿಕೆಗಳೆಲ್ಲ ಸ್ಥಾಪನೆ ಆಗಿದ್ದು ಯಾವಾಗ, ಅದು 2ನೇ ಪಂಚವಾರ್ಷಿಕ ಯೋಜನೆಗಳು. ದುರ್ಗಾಪುರ ಯಾವುದಪ್ಪ ಅಂದ್ರೆ ಇಂಗ್ಲೆಂಡ್ ದೇಶದ ಸಹಯೋಗದೊಂದಿಗೆ ಪ್ರಾರಂಭಿಸಿರುವಂಥ ಕಬ್ಬಿನ ಉಕ್ಕಿನ ಕೈಗಾರಿಕೆ. ಇದಷ್ಟೇ ಅಲ್ಲ, ಇನ್ನೂ 2-3 ರೂರ್ಕೆಲ್ಲ ಬರ್ತೈತಿ. ಇವೆಲ್ಲ ಯಾವಾಗ ಸ್ಟಾರ್ಟ್ ಆಗಿದ್ದಪ್ಪ ಅಂತಂದ್ರೆ 2ನೇ ಪಂಚವಾರ್ಷಿಕ ಯೋಜನೆ. 2ನೇ ಪಂಚವಾರ್ಷಿಕ ಯೋಜನೆ ಯಾವುದಕ್ಕೆ ಒತ್ತು ಕೊಟ್ಟಿತ್ತು ಅಂತ ಕೇಳ್ತಾರೆ, ಕೈಗಾರಿಕೆಗಳಿಗೆ ಅತಿ ಹೆಚ್ಚನ್ನು ಒತ್ತನ್ನು ಕೊಟ್ಟಿತ್ತು ಅನ್ನೋಂಥ ತಿಳ್ಕೊಬೇಕು. ನಾನು PC ಮಹಲ್ನೋಬಿಸ್ ವ್ಯಕ್ತಿ ಬಗ್ಗೆ ಹೇಳ್ತು, ನೀವು ಭಾಳ ಇಂಪಾರ್ಟೆಂಟ್ ಅಂತೇಳಿ ಹೇಳ್ತು ನೋಡಿ, ಕೇಳ್ರಿ ಈಗ. ಯಾವಪ್ಪ ಅಂದ್ರೆ PC ಮಹಲ್ನೋಬಿಸ್ ಅನ್ನೋ ವ್ಯಕ್ತಿ ಮೂಲತಃ ಇಲ್ಲಪ್ಪ ಅಂದ್ರೆ ಪಶ್ಚಿಮ ಬಂಗಾಳ, ವೆಸ್ಟ್ ಬಂಗಾಳದವ್ರು. ಇವ್ರು ಹುಟ್ಟಿದ್ದು ಯಾವಾಗಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, PC ಮಹಲ್ನೋಬಿಸ್ ಅವ್ರ ಜನ್ಮದಿನ ಯಾವಪ್ಪ ಅಂದ್ರೆ ಜೂನ್ 29, 1893 ಇವ್ರು ಜನಿಸ್ತಾರೆ. ಪ್ರತಿ ವರ್ಷ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರದ ದಿನ ಅಂತೇಳಿ ಜೂನ್ 29 ಆಚರಣೆ ಮಾಡ್ತಾರೆ. ಪ್ರತಿ ವರ್ಷ ಜೂನ್ 29 ರಾಷ್ಟ್ರೀಯ ಸಂಖ್ಯಾಶಾಸ್ತ್ರದ ದಿನ ಅಂತ ಕರೀತಾರೆ. ಯಾರಪ್ಪ ಇದಪ್ಪ ಅಂದ್ರೆ ಪಶ್ಚಿಮ ಬಂಗಾಳದಲ್ಲಿ PC ಮಹಲ್ನೋಬಿಸ್ ಇವರು ದೊಡ್ಡ ಸಂಖ್ಯಾಶಾಸ್ತ್ರಜ್ಞರಾಗಿದ್ರು ಅನ್ನೋ ಕಾರಣಕ್ಕೋಸ್ಕರ, ಇವರು ಕೊಡುಗೆ ಭಾರತಕ್ಕೆ ಭಾಳ ಐತಿ ಅನ್ನೋ ಕಾರಣಕ್ಕೋಸ್ಕರ PC ಮಹಲ್ನೋಬಿಸ್ ಅವರ ಜನ್ಮದಿನವನ್ನು ಭಾರತೀಯ ರಾಷ್ಟ್ರೀಯ ಸಂಖ್ಯಾಶಾಸ್ತ್ರ ದಿನವನ್ನಾಗಿ ಆಚರಣೆಯನ್ನು ಮಾಡಲಾಗುತ್ತದೆ ಅನ್ನುವಂಥದ್ದನ್ನು ನೋಡ್ತೀವಿ. ಸಂಖ್ಯಾಶಾಸ್ತ್ರದ ದಿನ ಅಂತೇಳಿ ಆಚರಣೆ ಮಾಡ್ತಾರ ಅಂತ ನಾವು ತಿಳ್ಕೊತೀವಿ. ನೆಕ್ಸ್ಟ್ ಯಾವುದಪ್ಪ ಅಂದ್ರೆ 1956ಕ್ಕೆ ಕೈಗಾರಿಕಾ ನೀತಿಯನ್ನು ಭಾರತದ ಆರ್ಥಿಕ ಸಂವಿಧಾನ ಅಂತ ಕರೀತಾರೆ. ಎಲ್ಲಾದ್ರೊಳಗೆ ಭಾಳ ಇಂಪಾರ್ಟೆಂಟ್ ಅಂದ್ರೆ ಇದು 1956ರ ಕೈಗಾರಿಕಾ ನೀತಿಯನ್ನು, ಭಾರತದ ಕೈಗಾರಿಕಾ ನೀತಿಯನ್ನು ಭಾರತದ ಆರ್ಥಿಕ ಸಂವಿಧಾನ ಅಂತ ಕರೀತಾರೆ. ಭಾರತದ ಆರ್ಥಿಕ ಸಂವಿಧಾನ ಅಂತ ಕರೀತಾರೆ. ಭಾರತದ ಆರ್ಥಿಕ ಸಂವಿಧಾನ ಅಂತ ಯಾವ ಕೈಗಾರಿಕಾ ನೀತಿಯನ್ನು ಕರೀತಾರ ಅಂತ ಕ್ವಶನ್ ಕೇಳೋ ಚಾನ್ಸಸ್ ಜಾಸ್ತಿ ಇರ್ತದೆ. ಅದಕ್ಕಾಗಿ ಇದನ್ನು ತಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅನ್ನೋದು ನಮ್ಮ ಉದ್ದೇಶ. ಇಷ್ಟಲ್ಲ, ಇನ್ನೂ 12 ಪಂಚವಾರ್ಷಿಕ ಯೋಜನೆ ಬಗ್ಗೆ ಹೇಳಕತ್ತಾರೆ. ಇದೊಂದು ಪೀರಿಯಡ್ ಅಲ್ಲ, ಇದೊಂದು ಕ್ಲಾಸಲ್ಲಿ ಎದಕ್ಕೆ ಹೋಗುತ್ತೆ, ಬರೀ ಪಂಚವಾರ್ಷಿಕ ಯೋಜನೆಗಳ ಬಗ್ಗೆ ಹೋಗ್ಬೇಕು. ಅದಕ್ಕಾಗಿ ಯಾವ್ಯಾವ ಪಂಚವಾರ್ಷಿಕ ಅದಕ್ಕೆ ಸಂಬಂಧಪಟ್ಟಾವ ಅಂತ ತಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಯಾವ್ಯಾವುದಲ್ಲ ಅದನ್ನ ನಾವು ಕಲೆಕ್ಷನ್ ಮಾಡ್ಕೊಂಡು ಓದ್ಕೊಳ್ಳೋದು ತಮ್ಮ ಜವಾಬ್ದಾರಿ. ಈ ರೀತಿಯಾಗಿ ಓದಬೇಕು ಅನ್ನುವಂಥದ್ದು ನಾವು ಹೇಳ್ಬೋದು. ಹೊರತಾಗಿ ನಾವೇ ಪೂರ್ತಿ ನಾವೆಲ್ಲ ಓದಿ ನಾವೇ ಎಕ್ಸಾಮ್ ಬರೆಯಾಕ ಆಗೋದಿಲ್ಲ ಅಂತ ನೋಡ್ತೀವಿ. ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಕಿಲ್ಬರಿ. ನೆಕ್ಸ್ಟ್ ಯಾವ್ದು ಬರ್ತೈತಪ್ಪ ಅಂದ್ರೆ ಭಾರತದಲ್ಲಿ ರಾಜ್ಯಸಭೆಯ ಕೌನ್ಸಿಲ್ ಆಫ್ ಸ್ಟೇಟ್ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ? ಭಾರತದ ರಾಜ್ಯಸಭೆ ಅಂದ್ರೆ ಏನಂತ ಗೊತ್ತಿರ್ಬೇಕು ಮೊದಲು. ರಾಜ್ಯಸಭೆ ಅಂದ್ರೆ ಕೇಂದ್ರದಲ್ಲಿರುವಂಥ ಮೇಲ್ಮನೆ, ಲೋಕಸಭೆ ಅಂದ್ರೆ ಕೇಂದ್ರದಲ್ಲಿರುವಂಥ ಕೆಳಮಣೆ ಅಂತ ನೋಡ್ತೀವಿ ನಾವು. ಕೇಂದ್ರದಲ್ಲಿರುವಂಥ ಕೆಳಮಣೆ ಯಾವುದಪ್ಪ ಅಂತಂದ್ರೆ ಲೋಕಸಭೆ, ಕೇಂದ್ರದಲ್ಲಿರುವಂಥ ರಾಜ್ಯಸಭೆ, ಮೇಲ್ಮಣೆ ಯಾವುದಪ್ಪ ಅಂದ್ರೆ ರಾಜ್ಯಸಭೆ ಅಂತ ನೋಡ್ತೀವಿ. ಇದರ ಅಧ್ಯಕ್ಷತೆಯನ್ನು ಇಂಗ್ಲೀಷ್ದಾಗ ಏನಂತಾರಪ್ಪ ಅಂದ್ರೆ ರಾಜ್ಯಸಭೆಗೆ ಕೌನ್ಸಿಲ್ ಆಫ್ ಸ್ಟೇಟ್ ಅತ್ತಾರ, ಕೌನ್ಸಿಲ್ ಆಫ್ ಅಸೆಂಬ್ಲಿ ಅತ್ತಾರ. ಲೋಕಸಭೆಗೆ ಅಸೆಂಬ್ಲಿ ಅಂತ ಅದಕ್ಕೆ ಯೂಸ್ ಮಾಡ್ತಾರೆ, ಕೌನ್ಸಿಲ್ ಆಫ್ ಸ್ಟೇಟ್ ಅಂತ ಇದಕ್ಕೆ ಯೂಸ್ ಮಾಡ್ತಾರೆ, ರಾಜ್ಯಸಭೆಗೆ ಯೂಸ್ ಮಾಡ್ತಾರೆ. ಇದರ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದ್ರೆ ಪದನಿಮಿತ್ತ ಉಪರಾಷ್ಟ್ರಪತಿಯವರು ಆಗಿರ್ತಾರ ತಿಳ್ಕೊಬೇಕು. ಪದನಿಮಿತ್ತ ಉಪರಾಷ್ಟ್ರಪತಿ. ಪದನಿಮಿತ್ತ ಅಂದ್ರೆ ಏನ್ರಿ ಸರಿ ಅಂತಂದ್ರೆ ಯಾರು ಅವಾಗ ಉಪರಾಷ್ಟ್ರಪತಿ ಇರ್ತಾರಲ್ಲ ಆ ಹುದ್ದೆಯೊಳಗೆ ಇದ್ದವರೇ ಕೂಡ ಅದಕ್ಕೆ ಏನಾಗಿರ್ತಾರ, ರಾಜ್ಯಸಭೆಯ ಸಭಾಪತಿ ಆಗಿರ್ತಾರ ಅಂತ ನೋಡ್ತೀವಿ. ರಾಜ್ಯಸಭೆ ಸಭಾಪತಿನ ಸಪ್ರೇಟ್ ಮತ್ತೆ ಬೇರೆ ನೇಮಕ ಮಾಡಂಗಿಲ್ಲ. ಯಾರು ಉಪರಾಷ್ಟ್ರಪತಿ ಇರ್ತಾರಲ್ಲ ಅವರ ರಾಜ್ಯಸಭೆ ಸಭಾಪತಿ ಇರ್ತಾರೆ. ಹಿಂಗಂತ ಹೇಳುವಂಥ ಸಂವಿಧಾನದ ವಿಧಿ ಯಾವ್ದ್ರಿ? ಹಂಗಾರ ಉಪರಾಷ್ಟ್ರಪತಿ ಬಗ್ಗೆ ಇಂಪಾರ್ಟೆಂಟ್. ಉಪರಾಷ್ಟ್ರಪತಿ ಬಗ್ಗೆ ಯಾವ್ಯಾವ ಸಂವಿಧಾನದಾಗ ಯಾವ್ಯಾವ ವಿಧಿ ಒಳಗೆ ಏನೇನು ಉಲ್ಲೇಖ ಮಾಡ್ಯಾರ ಅಂತ ತಿಳ್ಕೋದು ನಮಗೆ ಅನಿವಾರ್ಯತೆ ಅಂತ ನೋಡ್ತೀವಿ ನಾವು. ಹಂಗಾರ ನೆಕ್ಸ್ಟ್ ಸ್ಲೈಡಲ್ಲಿ ಉಪರಾಷ್ಟ್ರಪತಿಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇಲ್ಲಿ ಕೊಡಲಾಗಿದೆ ನೋಡಿ. ಸಂವಿಧಾನದ 63ನೇ ವಿಧಿ ಉಪರಾಷ್ಟ್ರಪತಿ ಬಗ್ಗೆ ತಿಳಿಸುವಂಥ ಸಂವಿಧಾನದ ವಿಧಿ ಯಾವ್ದು ಕೇಳ್ತಾರೆ. ಸಂವಿಧಾನದ 63ನೇ ವಿಧಿ ಯಾವ್ದ್ರ ಬಗ್ಗೆ ಹೇಳ್ತೈತಿ ಅಂದ್ರೆ ಉಪರಾಷ್ಟ್ರಪತಿ ಬಗ್ಗೆ ಹೇಳ್ತೈತಿ. ಸಂವಿಧಾನದ ರಾಷ್ಟ್ರಪತಿ ಬಗ್ಗೆ ಹೇಳುವಂಥ ಸಂವಿಧಾನದ ವಿಧಿ ಯಾವ್ದಪ್ಪ ಅಂದ್ರೆ 52ನೇ ವಿಧಿ ಏನ್ ಮಾಡ್ತೈತಪ್ಪ ಅಂತಂದ್ರೆ 52ನೇ ವಿಧಿ ಏನ್ ಮಾಡ್ತೈತಪ್ಪ ರಾಷ್ಟ್ರಪತಿ ಬಗ್ಗೆ ತಿಳಿಸ್ತೈತಿ. ರಾಷ್ಟ್ರಪತಿ ಬಗ್ಗೆ ತಿಳಿಸುವುದು 52ನೇದು, ಉಪರಾಷ್ಟ್ರಪತಿ ಬಗ್ಗೆ ತಿಳಿಸುವುದು 63ನೇ ವಿಧಿ. ಇನ್ನು ಚೆನ್ನಾಗಿ ತಾವು ತಿಳ್ಕೊಬೇಕು ಸ್ಪಷ್ಟವಾಗಿ. ಇನ್ನು ನೋಡ್ರಿ, ಉಪರಾಷ್ಟ್ರಪತಿ ಪದನಿಮಿತ್ತ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೋ ಅಂತ ಹೇಳ್ರಿ ಈ ತರ ಉಲ್ಲೇಖ ಇದ್ದಿದ್ದು ಯಾವ್ದ್ರಾಗೈತಪ್ಪ ಅಂದ್ರೆ 64ನೇ ವಿಧಿಯೊಳಗಡೆ. 64ನೇ ವಿಧಿಯೊಳಗೆ ಉಪರಾಷ್ಟ್ರಪತಿಯವರು ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರಾಗಿರುತ್ತಾರೆ ಅಂತ ನೋಡ್ತೀವಿ. ಹಂಗಾದ್ರೆ ಮೊದಲ ಉಪರಾಷ್ಟ್ರಪತಿ ಯಾರಿದ್ರಪ್ಪ ಅಂತಂದ್ರೆ ಎಸ್ ರಾಧಾಕೃಷ್ಣನ್ ಅವರಿದ್ರು. ಮೊದಲ ಉಪರಾಷ್ಟ್ರಪತಿ ಅಂದ್ರೆ ಎಸ್ ರಾಧಾಕೃಷ್ಣನ್. ಮೊದಲ ರಾಷ್ಟ್ರಪತಿ ಅಂದ್ರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇದ್ರು ಅನ್ನೋದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ನೆಕ್ಸ್ಟ್ ನೋಡೋಣ ಬರ್ರಿ, ಇಲ್ಲಿ 64ನೇ ವಿಧಿ ಬಗ್ಗೆ ನಾನು ಹೇಳಿದೆ. ಇನ್ನು ಕನಿಷ್ಠ ವಯಸ್ಸು, ಇದು ಭಾಳ ಇಂಪಾರ್ಟೆಂಟ್. ಇವ್ರೊಬ್ಬರದ ವಯಸ್ಸು ಇಂಪಾರ್ಟೆಂಟ್ ಅಂತಲ್ಲ. ರಾಷ್ಟ್ರಪತಿಯ ಕನಿಷ್ಠ ವಯಸ್ಸು ಎಷ್ಟಿರ್ಬೇಕು? 35 ವರ್ಷ ಇರ್ಬೇಕು. ಉಪರಾಷ್ಟ್ರಪತಿ ಕನಿಷ್ಠ ವಯಸ್ಸು ಇರಬೇಕು 35 ವಯಸ್ಸು ಇರ್ಬೇಕು. ಪಟ್ನ ಉಪರಾಷ್ಟ್ರಪತಿ ಅಂದ್ರೆ 30 ಬರ್ಮತ್ ಅನಿಸ್ತಿರೋದು. 30 ರಂಗಿಲ್ಲ ಉಪರಾಷ್ಟ್ರಪತಿ ವಯಸ್ಸು 35 ವಯಸ್ಸು, ಕನಿಷ್ಠ ವಯಸ್ಸು 35 ಇರ್ಬೇಕು. ಇನ್ನು ರಾಜ್ಯಪಾಲ ಆಗ್ಬೇಕಾದ್ರೂ ಕೂಡ ವಯಸ್ಸು ಎಷ್ಟಿರ್ಬೇಕಪ್ಪ ಅಂದ್ರೆ ಅಲ್ಲಿಯೂ 35 ವಯಸ್ಸು ಇರ್ಬೇಕು.
ಯಾವುದಾದ್ರೂ ನೋಡ್ರಿ ಇನ್ನು ನೋಡ್ರಿ ಯಾವುದಪ್ಪ ಅಂತಂದ್ರೆ ಲೋಕಸಭೆ ಎಲೆಕ್ಷನ್ಗೆ ನಿಲ್ತನು ನಾನು ಲೋಕಸಭೆ ಎಲೆಕ್ಷನ್ಗೆ ನಿಲ್ತನಪ್ಪ ಅಂತಂದ್ರೆ ಎಷ್ಟು ಇರಬೇಕಪ್ಪ ಅಂದ್ರೆ 20 ಎಷ್ಟು ಇರಬೇಕು ಅನ್ನೋದು ತಾವೆಲ್ಲರೂ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ನೋಡ್ತಾನೆ. ಯಾಕಪ್ಪ ಅಂದ್ರೆ ಸಾಮಾನ್ಯವಾಗಿ ಇನ್ನು 25 ಇರಬೇಕಲ್ಲಿ. ಎಷ್ಟು ಇರಬೇಕು? 25 ಇರ್ಬೇಕು. ಇನ್ನು ರಾಜ್ಯಸಭೆ ಎಲೆಕ್ಷನ್ಗೆ ನಿಲ್ತಂದ್ರೆ ಅಲ್ಲಿ 30 ವರ್ಷ ಇರಬೇಕು. ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಅಲ್ಲಿ ನಿಲ್ತಂದ್ರೆ ಎಷ್ಟು ಇರಬೇಕು? 20 ವರ್ಷ ಇರ್ಬೇಕು, 21 ವರ್ಷ ಇರ್ಬೇಕು, 21 ವರ್ಷ ಇರ್ಬೇಕು. ಇನ್ನು ಸಾಮಾನ್ಯವಾಗಿ ನಾನು ಮತದಾನ ಮಾಡ್ತೇನೆ ಅಂತಂದ್ರೆ ಎಷ್ಟು ವರ್ಷ ಇರ್ಬೇಕಪ್ಪ ಅಂದ್ರೆ 18 ವರ್ಷ ಇರ್ಬೇಕು. 18 ವರ್ಷದ ಪ್ರತಿಯೊಬ್ಬ ವ್ಯಕ್ತಿ ಏನು ಮಾಡ್ಬೋದು? ಮತದಾನವನ್ನು ಮಾಡಬಹುದು ಅನ್ನೋದು ನೋಡ್ತೀವಿ. ಭಾಳ ಇಂಪಾರ್ಟೆಂಟ್ ರೀ. ಈ ಯಾವ ವರ್ಷದೊಳಗೆ ಎಷ್ಟೆಷ್ಟು ವರ್ಷಗಳ ಮ್ಯಾಗ ಕೇಳ್ತಿರ್ತಾನೆ ಯಾರ್ಯಾರು ಅಧಿಕಾರ ಕನಿಷ್ಠ ವಯಸ್ಸು ಎಷ್ಟೆಷ್ಟು ಇರಬೇಕು ಅಂತೇಳಿ. ಫಸ್ಟ್ ಮತದಾನ ಮಾಡಕ್ಕೆ ಎಷ್ಟು ರೀ? 18 ವರ್ಷ ಇರ್ಬೇಕು. ಇನ್ನು ಪಂಚಾಯತಿ ಗ್ರಾಮ ಪಂಚಾಯತಿ ಎಲೆಕ್ಷನ್ ಬರ್ತಾವಲ್ಲ ಅಲ್ಲಿ ಎಲ್ಲ ಕೆಟ್ಟಿರ್ಬೇಕು ರೀ 21 ಇರ್ಬೇಕು. ಅದಾದ ನಂತರ ಇನ್ನು ಲೋಕಸಭೆ ಮತ್ತು ವಿಧಾನಸಭೆ ರಾಜ್ಯ ವಿಧಾನಸಭೆ ಅಲ್ಲಿ ಎಲ್ಬೇಕಾದ್ರೆ ಎಷ್ಟು ಇರ್ಬೇಕಪ್ಪ ಅಂತಂದ್ರೆ 25 ಇರ್ಬೇಕು. ಅದಾದ ನಂತರ ಯಾವ್ದಪ್ಪ ಅಂತಂದ್ರೆ ನೆಕ್ಸ್ಟ್ ಯಾವ್ದು ಬರ್ತೈತಿ? ರಾಜ್ಯಸಭೆ ಬರ್ತೈತಿ. ಅಲ್ಲಿ ಕೇಂದ್ರದಾಗ ಬಂದ್ರೆ ರಾಜ್ಯಸಭೆ ಬರ್ತೈತಿ ಮೇಲ್ಮನೆ. ಇಲ್ಲಿ ವಿಧಾನ ಪರಿಷತ್ ಬರ್ತೈತಿ. ಇಲ್ಲಿ ನಿಲ್ಬೇಕಾದ್ರೆ 30 ವರ್ಷ ಇರ್ಬೇಕು. ಇನ್ನು ಯಾವುದಕ್ಕೆ ನಿಲ್ಬೇಕಾದ್ರೆ ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ರಾಜ್ಯಪಾಲ ಈ ಮೂರು ಇದಕ್ಕೆ ನಿಲ್ಬೇಕಾದ್ರೆ ಎಷ್ಟು ಇರ್ಬೇಕಪ್ಪ ಅಂದ್ರೆ 35 ವರ್ಷ ಆಗಿರ್ಬೇಕು. ಅಂಥವ್ರು ಮಾತ್ರ ಏನು ಮಾಡ್ಬೋದು? ಆ ಹುದ್ದೆಗೆ ಸ್ಪರ್ಧಿಸಬಹುದು ಅನ್ನೋಂಥದ್ದನ್ನು ತಾವು ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ. ನೆಕ್ಸ್ಟ್ ಯಾವುದಪ್ಪ ಅಂತಾರೆ? ನೆಕ್ಸ್ಟ್ ಯಾವ್ದು ಬರ್ತೈತಪ್ಪ ಅಂತಂದ್ರೆ ನೋಡಿ, ಆರ್ಥಿಕ ಹಿಂಜರಿತ ಮತ್ತು ಆರ್ಥಿಕ ಕುಸಿತದ ಸಮಯದಲ್ಲಿ ಉಂಟಾಗುವ ನಿರುದ್ಯೋಗವನ್ನು ನಾವು ಯಾವ ನಿರುದ್ಯೋಗ ಅಂತೀವಿ? ಆರ್ಥಿಕ ಕುಸಿತದ ಸಮಯದಲ್ಲಿ, ಆರ್ಥಿಕ ಹಿಂಜರಿತದ ಸಮಯದಲ್ಲಿ ಈ ನಿರುದ್ಯೋಗ ಉಂಟಾಗ್ತೈತಿ. ಆ ನಿರುದ್ಯೋಗಕ್ಕೆ ನಾವು ಯಾವ ನಿರುದ್ಯೋಗ ಅಂತೀವಿ ಅಂತ ಕ್ವಶನ್ ಕೇಳ್ಯಾರ. ಆಪ್ಷನ್ಸ್ ಕೊಟ್ಟಾರ ಬರ್ರಿ ನೋಡ್ರಿಂದ. ಘರ್ಷಣೀಯ ನಿರುದ್ಯೋಗ, ಆವರ್ತ ನಿರುದ್ಯೋಗ, ಮರೆಮಾಚಿದ ನಿರುದ್ಯೋಗ, ಕಾಲೋಚಿತ ನಿರುದ್ಯೋಗ ಈ ಥರ ಕೊಟ್ಟಾರ ಅಂತ ನೋಡ್ತೀವಿ ನಾವು. ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆವರ್ತ ನಿರುದ್ಯೋಗ ಅಂತ ಬರ್ತೈತಿ. ಆವರ್ತ ನಿರುದ್ಯೋಗ ಯಾವ ಸಮಯದಲ್ಲಿ ಉಂಟಾಗುತ್ತೆ? ಆರ್ಥಿಕ ಕುಸಿತದ ಸಮಯದಲ್ಲಿ, ಹಿಂಜರಿತದ ಸಮಯದಲ್ಲಿ ಉಂಟಾಗತ್ತೆ. ಹಂಗಾರ ನಾವು ನಿರುದ್ಯೋಗದ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡೋದು ಭಾಳ ಇಂಪಾರ್ಟೆಂಟ್. ನಿರುದ್ಯೋಗದೊಳಗೆ ಬರುವಂಥ ವಿಧಗಳು ಯಾವ್ಯಾವ? ಆಮೇಲೆ ಇದನ್ನ ಕೇಳ್ಯಾನಂದ್ರೆ ಮುಂದೆ ಅದನ್ನು ಬೇರೆ ಕೇಳ್ಬೋದಲ್ಲ. ಇದೇ ಕ್ವಶನ್ ಕೇಳ್ತಾ ಏನು ಗ್ಯಾರಂಟಿ? ಯಾವ್ಯಾವ ಟೈಪ್ ನಿರುದ್ಯೋಗಗಳದಾವು ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಂಡು ಬರ್ರಿ. ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ, ನಿರುದ್ಯೋಗಗಳೊಳಗೆ ಯಾವ್ದಪ್ಪ ಅಂದ್ರೆ ಆವರ್ತ ಅಥವಾ ಚಕ್ರೀಯ ನಿರುದ್ಯೋಗ. ಆವರ್ತ ನಿರುದ್ಯೋಗ ಅಂತ ಯೂಸ್ ಮಾಡ್ಯಾನ ಅಲ್ಲಿ ವರ್ಡ್. ಇನ್ನು ಚಕ್ರೀಯ ನಿರುದ್ಯೋಗನ ಯೂಸ್ ಮಾಡ್ಬೋದು. ಎರಡು ಸೇಮ್ ಒಂದು. ಇದು ಯಾವ್ದಪ್ಪ ಅಂದ್ರೆ ಆರ್ಥಿಕ ಹಿಂಜರಿತ ಮತ್ತು ಕುಸಿತದಿಂದ ಉಂಟಾಗುವಂಥ ನಿರುದ್ಯೋಗವನ್ನು ನಾವೇನಂತೀವಪ್ಪ ಅಂದ್ರೆ ಆವರ್ತ ನಿರುದ್ಯೋಗ ಅಂತ ಕರಿತೀವಿ. ಇನ್ನು ನೋಡ್ರಿ, ಋತುಮಾನದ ನಿರುದ್ಯೋಗ ಅಂತ ಕರೀತಾರೆ. ಋತುಮಾನದ ನಿರುದ್ಯೋಗ ಅಂದ್ರೆ ಏನಪ್ಪಾ ಅಂತಂದ್ರೆ ವರ್ಷದ ಕೆಲವೇ ಕಾಲದಲ್ಲಿ ಉದ್ಯೋಗ ಲಭ್ಯವಿದ್ದು ಉಳಿದ ದಿನಗಳಲ್ಲಿ ಏನು ಮಾಡೋದಿಲ್ಲ, ಉದ್ಯೋಗ ಇಲ್ಲದೆ ಇರುವಂಥ ಸ್ಥಿತಿಯನ್ನು ನಾವು ಏನಂತ ಕರಿತೀವಿ ಅಂದ್ರೆ ಋತುಮಾನದ ನಿರುದ್ಯೋಗ ಅಂತ ಕರಿತೀವಿ. ಇದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ನಾವು ಪುಸ್ತಕ ರೂಪದಾಗ ಓದಂತಕ್ಕ ಅದು ಏನೈತಿ ಅಂತ ಅನಿಸ್ತದೆ. ಕೆಲವೊಂದಿಷ್ಟು ಸೀಸನ್ಗಳು ಬರ್ತಾವೆ. ಈಗ ಯಾವುದಾದ್ರೂ ಕಬ್ಬಿನ ಸೀಸನ್ ಬರ್ತಂದ್ರೆ ಫ್ಯಾಕ್ಟ್ರಿಗಳು ಸ್ಟಾರ್ಟ್ ಆದವು ಅಂದ್ರೆ ಏನು ಮಾಡ್ತಾರೋ ಉದ್ಯೋಗಗಳು ಕಬ್ಬಿಗೆ ಫ್ಯಾಕ್ಟ್ರಿ ಹತ್ತಾರ. ಫ್ಯಾಕ್ಟ್ರಿ ಎಲ್ಲ ಬಂದ್ ಆತಪ್ಪ ಅಂತಂದ್ರೆ ನೆಕ್ಸ್ಟ್ ಏನು ಮಾಡ್ತಾರೋ, ಕಬ್ಬಿನ ಸೀಸನ್ ಬಂದ್ ಆತಾರೆ ಏನು ಮಾಡ್ತಾರೆ ಅವರು? ನಿರುದ್ಯೋಗಿಗಳಾಗ್ತಾರೆ. ಅವರಿಗೆ ವರ್ಷದ ಕೆಲವೇ ದಿನಗಳಲ್ಲಿ ಏನು ಮಾಡ್ತೈತಿ? ಉದ್ಯೋಗ ಸಿಗ್ತೈತಿ. ಹಿಂಗೆ ಸೀಸನ್ ವೈಸ್ ನಿರುದ್ಯೋಗಗಳು ಬರ್ತಾವೆ. ಇನ್ನು ಚಳಿಗಾಲದಾಗ ಏನು ಮಾಡ್ತಾರಪ್ಪ? ಸ್ವೀಟರ್ ಅವ್ರು ಜಾಸ್ತಿ ಮಾರಾಟ ಆಗಿರ್ತಾವೆ. ಅವಾಗ ಏನು ಮಾಡ್ತಾರಪ್ಪ ಅಂದ್ರೆ ಚಳಿಗಾಲದಾಗ ಅವ್ರ ಉದ್ಯೋಗ ಜಾಸ್ತಿ ಇರ್ತೈತಿ. ಆ ಚಳಿಗಾಲ ಮುಗಿತರ ಬೇಸಿಗೆಗಾರ ತಗೋದಿಲ್ಲ. ಅವಾಗ ಅವ್ರ ಉದ್ಯೋಗ ಕಡಿಮೆ ಆಗತ್ತೆ. ಅವಾಗ ನಿರುದ್ಯೋಗಿಗಳಾಗ್ತಾರೆ. ಅವ್ರಿಗೆ ಮಾರಾಟ ಮಾಡೋಕೆ ಆಗೋದಿಲ್ಲ ಅನ್ನೋಂಥದ್ದು ನಾವು ನೋಡ್ತೀವಿ. ಈ ಥರ ಒಂದಿಷ್ಟು ದಿನ ಉದ್ಯೋಗ ಇರ್ತೈತಿ. ಒಂದಿಷ್ಟು ಋತುಗಳೊಳಗೆ ಉದ್ಯೋಗ ಇರ್ತೈತಿ, ಒಂದಿಷ್ಟು ಋತುಗಳೊಳಗೆ ಉದ್ಯೋಗ ಸಿಗಂಗಿಲ್ಲ. ಅದಕ್ಕೆ ಏನಂತಾರಪ್ಪ ಅಂತಂದ್ರೆ ಋತುಮಾನದ ನಿರುದ್ಯೋಗ. ಋತುಗಳಂದ್ರೆ ಒಂದಿಷ್ಟು ತಿಂಗಳ ನಿರುದ್ಯೋಗ ಇರ್ತಾವೆ, ಒಂದಿಷ್ಟು ಉದ್ಯೋಗ ಇರ್ತೈತಿ, ಒಂದಿಷ್ಟು ತಿಂಗಳ ಉದ್ಯೋಗ ಇರುವುದಿಲ್ಲ ಅನ್ನೋಂಥದ್ದು ನಾವು ನೋಡ್ತೀವಿ. ನೆಕ್ಸ್ಟ್ ಯಾವ್ದು ಬರ್ತಾ? ರಚನಾತ್ಮಕ ಮತ್ತು ಮುಕ್ತ ನಿರುದ್ಯೋಗ ಅಂತ ಬರ್ತೈತಿ. ಬಹುದೊಡ್ಡ ಸಂಖ್ಯೆಯ ಶ್ರಮಿಕ ಬಲವು ನಿರಂತರವಾಗಿ ಆದಾಯವನ್ನು ತಂದುಕೊಡುವ ಉದ್ಯೋಗಾವಕಾಶಗಳು ಇಲ್ಲದೆ ಇರೋದು. ಈಗ ಏನಪ್ಪಾ ಅಂದ್ರೆ ರಚನಾತ್ಮಕ ಅಂದ್ರೆ ಕ್ರಿಯೇಟಿವಿಟಿ ಅವ್ರ ನಾಲೆಡ್ಜ್ ಇರ್ತೈತಿ. ಬಟ್ ಅವ್ರಿಗೆ ಬೇಕಾದಂಥ ಕೆಲಸನೇ ಇರಂಗಿಲ್ಲ. ಬಹುದೊಡ್ಡ ಪ್ರಮಾಣದ ಶ್ರಮಿಕ ದುಡ್ಯಾಕ ರೆಡಿ ಇರ್ತೈತಿ, ಬಟ್ ಅವ್ರಿಗೆ ಕೆಲಸ ಇರಂಗಿಲ್ಲ. ಅಂತ ನಿರುದ್ಯೋಗ ಏನೈತಿಪ್ಪ ಅಂತಂದ್ರೆ ನಾವು ರಚನಾತ್ಮಕ ಅಥವಾ ಮುಕ್ತ ನಿರುದ್ಯೋಗ ಅಂತ ಕರಿತೀವಿ ಅಂತ ನೋಡ್ತೀವಿ. ಇನ್ನೊಂದು ಯಾವುದಪ್ಪ ಅಂದ್ರೆ ಮರೆಮಾಚಿದ ನಿರುದ್ಯೋಗ ಅಂತ ಬರ್ತೈತಿ. ಮರೆಮಾಚಿದ ನಿರುದ್ಯೋಗ ಅಂತ ಬರ್ತೈತಿ. ಮರೆಮಾಚಿದ ನಿರುದ್ಯೋಗ ಅಂದ್ರೆ ಏನಪ್ಪಾ ಅಂತಂದ್ರೆ ಅಗತ್ಯಕ್ಕಿಂತ ಹೆಚ್ಚು ಜನ ಅಲ್ಲಿ ಕೆಲಸ ಮಾಡಾಕತ್ರಿ ಏನಂತಾರೆ? ಮರೆಮಾಚಿದ ನಿರುದ್ಯೋಗ ಅಂತಾರ. ಈಗ ಯಾವುದೇ ಒಂದು ಕೆಲಸವನ್ನು ಮಾಡಕ್ಕೆ ಎಷ್ಟು ಮಂದಿ ಬೇಕಾಗಿರ್ತಾರ್ರಿ? 5 ಮಂದಿ ಬೇಕಾಗಿರ್ತಾರೆ. ಒಂದು ಕೆಲಸ ಮಾಡಕ್ಕೆ 10 ಮಂದಿ ಬಂದ್ರು ಅಂದ್ರೆ ಅದಕ್ಕೆ ಏನಂತಾರಪ್ಪ ಅಂತಂದ್ರೆ ಮರೆಮಾಚಿದ ನಿರುದ್ಯೋಗ ಅಂತ ಕರಿತಾರೆ. 10 ಜನ ಬರ್ತಾರ ಅಲ್ಲಿ,
10 ಜನ ಬಂದ್ರೆ ಇನ್ನು 5 ಜನದ ಕೆಲಸ ಎಷ್ಟು ಹೌದಲ್ಲೋ 5 ಜನ ಉಪಯೋಗಿಲ್ಲ ಹೌದಲ್ಲೋ ಅಂತ ಸಮಯದೊಳಗೆ ಏನಂತಾರಪ್ಪ ಅಂತಾರೆ ಅದಕ್ಕೆ ಮರೆಮಾಚಿದ ನಿರುದ್ಯೋಗ. ಅಲ್ಲಿ ಅಷ್ಟು ಅವಶ್ಯಕತೆ ಜನ ಇರಂಗಿಲ್ಲ, ಆದರೂ ಅಷ್ಟು ಜನ ಇದ್ರಂದ್ರೆ ಅದಕ್ಕೆ ಏನೈತಿಪ್ಪ ಅಂದ್ರೆ ನಾವು ಮರೆಮಾಚಿದ ನಿರುದ್ಯೋಗ ಅಂತ ಕರಿತೀವಿ. ಇದು ಎಕನಾಮಿಕ್ಸ್ ಬರುವಂಥ ಸಂಪೂರ್ಣವಾಗಿ ಎಕನಾಮಿಕ್ಸ್ ಸಬ್ಜೆಕ್ಟ್ ಇರುತ್ತೆ. ಅತ್ಯಂತ ಸವಿಸ್ತಾರವಾಗಿ ಇನ್ನೂ ಡೀಪಾಗಿ ಇದ್ರ ಬಗ್ಗೆ ಹೇಳ್ಬೋದು. ಈಗ ಇಷ್ಟು ಸಾಕು. ಇನ್ನೊಂದು ಆಗ ಆಪ್ಷನ್ಸ್ದಾಗ ನಾ ಇಲ್ಲಿ ಹೇಳಿದ್ನಿ ಯಾವಪ್ಪ ಅಂದ್ರೆ ಘರ್ಷಣೆಯ ನಿರುದ್ಯೋಗ. ಘರ್ಷಣೆಯ ನಿರುದ್ಯೋಗ ಅಂದ್ರೆ ಏನಪ್ಪಾ ಅಂದ್ರೆ ಯಾವುದೋ ಒಂದು ಇಂಡಸ್ಟ್ರಿ ಇರ್ತೈತಿ, ಈ ಇಂಡಸ್ಟ್ರಿ ಒಳಗೆ ದುಡಿಯುವಂಥ ಕಾರ್ಮಿಕ ವರ್ಗ ಲೇಬರ್ಸ್ ಏನು ಮಾಡ್ತಾರಪ್ಪ ಅಂದ್ರೆ ಲೇಬರ್ಸ್ ಏನಾಗತಿ ಲೇಬರ್ಸ್ ಮಧ್ಯೆಯೂ ಮತ್ತು ಇಂಡಸ್ಟ್ರಿ ಓನರ್ ಮಧ್ಯೆಯೂ ಪಗಾರ ಸಲುವಾಗೋ ಬೋನಸ್ ಸಲುವಾಗೋ ಯಾವುದ್ರ ಸಲುವಾಗಿನೂ ಏನಾಕತಿ ಜಗಳ ಉಂಟಾಗಿ ಏನಾಕತಿ ಘರ್ಷಣೆ ಉಂಟಾಗತಿ. ಘರ್ಷಣೆ ಅಂದ್ರೆ ಅವ್ರ ಮಧ್ಯೆ ಇವ್ರ ಮಧ್ಯೆ ಸ್ವಲ್ಪ ಮನಸ್ತಾಪಗಳು ಉಂಟಾಗಿ ಏನಾಕತಿ ಆ ಇಂಡಸ್ಟ್ರಿನ ಬಂದ್ ಮಾಡುವಂಥ ಪರಿಸ್ಥಿತಿ ಬರ್ತೈತಿ. ಏನಾಕತಿ ಇಂಡಸ್ಟ್ರಿನ ಬಂದ್ ಮಾಡುವಂಥ ಪರಿಸ್ಥಿತಿ ಬಂದಾಗ ಏನಾಕತಿ ಅಲ್ಲಿದ್ದಂಥ ಇಂಡಸ್ಟ್ರಿಯಲ್ ಕೆಲಸ ನಡೆಯುವಂಥ ಎಲ್ಲ ಲೇಬರ್ಸ್ಗಳಿಗೆ ಏನಾಕತಿ ಅವರಿಗೆ ಕೆಲಸ ಇರುವುದಿಲ್ಲ, ಅತಿಂದ ಎಲ್ಲರೂ ಖಾಲಿ ಆಕಾರ. ಅದಕ್ಕಾಗಿ ಅಂಥ ಸಮಯದೊಳಗೆ ಅವ್ರವ್ರ ಮಧ್ಯೆನೇ ಘರ್ಷಣೆ ಉಂಟಾಗಿ ಯಾವುದೋ ಬೋನಸ್ ಸಲುವಾಗಿ ಇನ್ಯಾವುದೋ ವಿಚಾರಕ್ಕಾಗಿ ಕೆಲಸದ ದುಡಿಯುವ ಅವಧಿ ಸಲುವಾಗಿನೂ ಜಗಳ ಉಂಟಾಗಿ ಏನಾಕೈತಿಪ್ಪ ಅಂತಂದ್ರೆ ಅದು ಇಂಡಸ್ಟ್ರಿನ ಬಂದ್ ಮಾಡಿಬಿಟ್ಟಂದ್ರೆ ಅಲ್ಲಿರುವಂಥ ಎಲ್ಲ ವರ್ಕರ್ಸು ಖಾಲಿಯಾದರೂ ನಿರುದ್ಯೋಗಿಗಳಾದರೂ ಅದಕ್ಕೋಸ್ಕರ ಅಂತಹ ನಿರುದ್ಯೋಗನ ಘರ್ಷಣಾತ್ಮಕ ನಿರುದ್ಯೋಗ ಅಂತ ಕರೀತಾರೆ. ಇನ್ನು ತೀತು ಮರೆಮಾಚಿದ ನಿರುದ್ಯೋಗ ಅದನ್ನೆಲ್ಲ ನಾವು ತಿಳ್ಕೊಂಡಿದ್ದೀವಿ ಅನ್ನುವಂಥದ್ದನ್ನು ನೋಡ್ತೀವಿ. ಇಲ್ಲಿ ನೋಡಪ್ಪ ಈ ಕೆಳಗಿನ ನೃತ್ಯ ಪ್ರಕಾರಗಳಲ್ಲಿ ಆಂಧ್ರ ಪ್ರದೇಶದಲ್ಲಿ ಹುಟ್ಟಿಕೊಂಡಿರುವುದು ಯಾವುದು? ಈ ಪ್ರಕಾರ ಇಲ್ಲಿ ABCD ಇಷ್ಟು 4 ಆಪ್ಷನ್ಸ್ ಕೊಟ್ಟವು. ಇದ್ರಾಗ ಆಂಧ್ರ ಪ್ರದೇಶದಲ್ಲಿ ಹುಟ್ಟಿಕೊಂಡಿರುವಂಥ ನೃತ್ಯ ಯಾವುದು ಅನ್ನೋದ್ರ ಮೂಲಕ ನಾವು ಯಾವುದು ಅಂತೇಳಿ ನಮ್ಗೆ ಸ್ಪಷ್ಟವಾಗಿ ಏನು ಮಾಡಬೇಕು ಕಮೆಂಟ್ ಮೂಲಕ ತಿಳಿಸಿರಿ. ಅಂದ್ರೆ ನೆಕ್ಸ್ಟ್ ಏನು ಮಾಡ್ತೀವಿ ನಾವು ನೆಕ್ಸ್ಟ್ ವಿಡಿಯೋದಾಗ ಇಲ್ಲಿ ಕ್ವಶನ್ದಿಂದ ಸ್ಟಾರ್ಟ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಾಗ ಏನು ಮಾಡ್ತೀವಿ ಇದರಿಂದ ಮುಂದೆ ಎಷ್ಟು ಕ್ವಶನ್ಸ್ ಹಾಕವಲ್ಲ ಅಷ್ಟು ಕ್ವಶನ್ಸ ಹೇಳ್ಕೋತಾ ಹೋಗ್ಕೊಂಡು 28 ಕ್ವಶನ್ಸ್ಗೆ ಈಗ ಬಂದೀವಿ. ಅತ್ಯಂತ ಸವಿವರವಾಗಿ ಒಂದೊಂದು ಕ್ವಶನ್ ಬಿಡಿಸಿದ್ರು ನಾವು ಅದ್ರ ಸುತ್ತಮುತ್ತ 10 ಕ್ವಶನ್ ತಿಳ್ಕೊಂಡಿರ್ತೀವಿ. ನಾವು ಬಿಡಿಸೋದು ಒಂದು 10 ಕ್ವಶನ್ ಅಷ್ಟೇ ಬಿಡಿಸಿದ್ದು ಅಂದ್ಕೊಂಡಿರ್ಬೋದು. ನಾವು ಜಾಸ್ತಿ ಕ್ವಶನ್ಸ್ ಎಲ್ಲ ಕವರ್ ಮಾಡ್ಕೊಂಡಿರ್ತೀವಿ. ಈ ಥರನಾಗ ಓದೋದ್ರಿಂದ ಏನಾಕತಿ ತಮ್ಮ ಸೋರ್ಸ ಜಾಸ್ತಿ ಕಲೆಕ್ಟ್ ಆಕತಿ. ಅದಕ್ಕಾಗಿ ಪದ್ಧತಿ ನೋಟ್ಸ್ ಮಾಡ್ಕೊಂಡು ಚಂದಾಗಿ ಕೂತ್ ಸೈಲೆಂಟಾಗಿ ಕೂತ್ ಓದ್ರಿ ಏನಾಕತಿ ನಾವು ಓದಿದ್ದೆಲ್ಲ ತೆಲಿಕತ್ತತಿ. ಇಲ್ಲಿವರೆಗೆ ಅತ್ಯಂತ ಶಾಂತ ರೀತಿಯಿಂದ ಕೂತು ಕೇಳಿದಂಥ ತಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನೇನು ಇದೇ ರೀತಿಯಾಗಿ ಹೆಂಗಾಗೈತಿ ಮತ್ತೇನು ಚೇಂಜಸ್ ಮಾಡ್ಕೋಬೇಕು ಅನ್ನೋದನ್ನು ನಾವು ಸ್ಪಷ್ಟವಾಗಿ ನಮಗೆ ತಿಳಿಸಿದ್ರೆ ಏನಾಗೈತಪ್ಪ ಅಂತಂದ್ರೆ ನಾವು ಇದೇ ರೀತಿಯಾಗಿ ಮುಂದುವರಿಸ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೆ ಕೇಳಿದಂಥ ಎಲ್ಲ ಸ್ಪರ್ಧಾ ಮಿತ್ರರಿಗೂ ಕೂಡ ನಾನು ತುಂಬ ಕೃತಜ್ಞತೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ.